ನಿರ್ದೇಶನ ಮಾಡಿದ್ದೆ. ಅಲ್ಲಿಂದ ಅವರ ರಂಗಭೂಮಿಯ ಪಯಣ ಶುರುವಾದದ್ದು ನಿಧಾನವಾಗಿ ಒಂದು ಥಿಯೇಟರ್ ಸಮುರಾಯ್ಸ್ ಅಂತ ಒಂದು ರೆಪರ್ಟರಿಯನ್ನ ಕನ್ನಡದಲ್ಲಿ ಕಟ್ಟುವ ಮಟ್ಟಕ್ಕೆ ಬೆಳೆದಿದ್ದು, ಅವ್ರ ಜೊತೆಗೆ ಎಲ್ಲರೂ ಒಳಗೊಂಡಿದ್ದು, ಸೂರಜ್ ಆಗ್ಲಿ ನವೀನ್ ಆಗ್ಲಿ ಎಷ್ಟೆಲ್ಲ ಜನರನ್ನ ಒಳಗೊಂಡು ಇದು ಬೆಳೀತು ಅನ್ನೋದು. ಆಮೇಲೆ ಇವತ್ತಿಗೂ ಕೂಡ ಅದು ಕ್ರಿಯಾಶೀಲವಾಗಿ ಚಿಂತನಶೀಲವಾಗಿ ತನ್ನ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬಂದಿದೆ. ನನಗೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಈ ಕೊರೋನಾ ನಂತರದ ಸ್ಥಿತಿಯಲ್ಲೂ ಕೂಡ ಅವರು ಮಹಾಭಾರತ ಪದ್ಮವ್ಯೂಹವನ್ನ ಪ್ರೊಡಕ್ಷನ್ ಅನ್ನ ಮಾಡಿ, ಆ ನಂತರ ಇತ್ತೀಚೆಗೆ ಲೋಹಿಯಾ ಅವರ ಕುರಿತ ಒಂದು ವಿಚಾರ ಸಂಕಿರಣವನ್ನ ಮಾಡಿ, ಈಗ ಒಂದು ತಿಂಗಳ ಮುಂಚೆ ಅಷ್ಟೇ ಒಂದು ಯಕ್ಷಗಾನದ ಒಂದು ಕಾರ್ಯಾಗಾರವನ್ನು ಮಾಡಿ ತುಂಬಾ ಕ್ರಿಯಾಶೀಲವಾಗಿ ಈ ತಂಡ ಇದೆ. ನನಗೆ ಗೊತ್ತಿರೋ ಹಾಗೆ ಅವ್ರು ಮೊದಲು ನಾಟಕ ಮಾಡಿದಾಗ, ನಾಟಕ ಮುಗಿಸಿ ವಾಪಸ್ ರೆಪರ್ಟರಿ ಊರಿಗೆ ಹೋದಾಗ ಆ ಪ್ರಾಪರ್ಟೀಸು, ಸೆಟ್ಟು, ಕಾಸ್ಟ್ಯೂಮ್ಗಳನ್ನೆಲ್ಲ ಎಲ್ಲಪ್ಪ ಇಡೋದು ಅನ್ನೋ ಪರಿಸ್ಥಿತಿಯಲ್ಲಿ ಇತ್ತದು. ಸೆಟ್ಟು, ಕಾಸ್ಟ್ಯೂಮ್, ಪ್ರಾಪರ್ಟಿ ಎಲ್ಲ ರಾಘು ಮನೆ ಕೊಟ್ಟಿಗೆ ಸೈಡಲ್ಲಿ ಒಂದ್ ಸಣ್ಣ ಜಾಗ ಮಾಡಿ ಆ ಕಡೆ ಎಲ್ಲೋ ಇಡ್ತಾ ಬಂದಿದ್ದೆ. ನಿಧಾನವಾಗಿ ಅವರು ಥಿಯೇಟರ್ ಸಮುರಾಯ್ಸ್ಗೆ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಅನ್ನ ಯೋಚಿಸಿದೆಯಲ್ಲ, ಅಂದ್ರೆ ನಮ್ಗೊಂದಿಷ್ಟು ಜಾಗ ಬೇಕು, ನಾವು ನಮ್ಮದೇ ಆದಂತ ಒಂದು ಸಣ್ಣ ಒಂದು ಸ್ವರೂಪ ಬೇಕು, ನಾವ್ ಇಲ್ಲಿ ಕೂತು ಆಲೋಚನೆ ಮಾಡ್ಬೇಕು, ಇಲ್ಲಿ ನಾವು ಕೂತು ಕೆಲಸ ಮಾಡ್ತಾ ಇರುವ ಜಾಗಕ್ಕೆ ಬೇರೆಯವರು ಬರಬೇಕು, ಇಲ್ಲಿ ಸಾಕಷ್ಟು ಒಂದಷ್ಟು ವಿಚಾರ ವಿನಿಮಯಗಳಾಗ್ಬೇಕು, ಇಲ್ಲಿ ಪ್ರಜ್ಞೆ ಬೆಳಿಬೇಕು, ನಾವು ಪ್ರಜ್ಞೆಯನ್ನ ರೂಪಿಸ್ಬೇಕು. ಆ ಕಾರಣಕ್ಕಾಗಿ ಅವರು ಹೆಗ್ಗೋಡಿನ ರಾಘು ಅವರ ಇದರಲ್ಲಿ ಸ್ವಲ್ಪ ಜಾಗದಲ್ಲಿ ಒಂದು ಶೆಡ್ ನ ನಿರ್ಮಿಸೋದಕ್ಕೆ ಸಾಧ್ಯ ಆಯ್ತು. ನನಗೆ ಥಿಯೇಟರ್ ಸಮುರಾಯ್ಸ್ ಅಲ್ಲಿ ಇವತ್ತು ನಂಗೆ ತುಂಬಾ ಇಷ್ಟವಾಗುವ ವಿಷಯ ಏನಪ್ಪಾ ಅಂದ್ರೆ ಥಿಯೇಟರ್ ಸಮುರಾಯ್ಸ್ ನ ಡಿಸಿಪ್ಲಿನ್. ಅವರು ಎಲ್ಲರೂ ಸುಮಾರಾಗಿ ಒಂದೇ ವಯಸ್ಸಿನವರು ಆಗಿದ್ರು ಕೂಡ ಅವರಲ್ಲಿರುವ ಮ್ಯೂಚುವಲ್ ರೆಸ್ಪೆಕ್ಟ್, ರಂಗಭೂಮಿಗೆ ಬಗೆಗಿರುವ ಒಂದು ಅಭಿಪ್ಸೆ, ಆಸ್ಪಿರೇಷನ್, ಮತ್ತೆ ಅವರ ಬದ್ಧತೆ, ಕಮಿಟ್ಮೆಂಟ್, ಆಮೇಲೆ ಅದರ ಅಕೌಂಟಬಿಲಿಟಿ, ಡಿಸಿಪ್ಲಿನು, ಇದು ನಿಜವಾಗಿ ನಂಗೆ ಥಿಯೇಟರ್ ಸಮುರಾಯ್ಸ್ ಭವಿಷ್ಯದಲ್ಲಿ ನಿಜವಾಗ್ಲೂ ಅದು ಉಳಿದು ಬೆಳೆಯೋದಕ್ಕೆ ಬೇಕಾಗಿರುವ ಬೇಸಿಕ್ ಫೌಂಡೇಶನ್ ಅನ್ನ ಅದು ತುಂಬಾ ಗಟ್ಟಿಯಾಗಿ ಹಾಕೊಂಡಿದೆ ಅಂತ. ಆಮೇಲೆ ಭಿನ್ನಾಭಿಪ್ರಾಯಗಳನ್ನ ಎದುರಾಗುವ ರೀತಿ ಕೂಡ, ಅವು ತನ್ನ ಜೊತೆಗೆ ಉಂಟಾಗುವ ಭಿನ್ನಾಭಿಪ್ರಾಯಗಳನ್ನ ಅದು ಎದುರಾಗುವ ರೀತಿ ಕೂಡ ತುಂಬಾ ಸೌಜನ್ಯ ಮತ್ತು ಸಹೃದಯತೆಯಿಂದ ಅದು ಥಿಯೇಟರ್ ಸಮುರಾಯ್ಸ್ ಮಾಡ್ತಾ ಬಂದಿದೆ. ನಾನು ಥಿಯೇಟರ್ ಸಮುರಾಯ್ಸ್ನ ಎಲ್ಲ ಪ್ರಯೋಗಗಳನ್ನ ನೋಡ್ತಾ ಬಂದಿದ್ದೀನಿ. ನಾನು ಓವರ್ ಕೋಟ್ ನಿಂದ ಹಿಡಿದು ಇಲ್ಲಿವರೆಗೆ ಎಲ್ಲ ಪ್ರಯೋಗಗಳನ್ನ ನೋಡ್ತಾ ಬಂದಿದ್ದೀನಿ. ಇದನ್ನಂತೂ ಕಸಿದ ಕಲ್ಲುಗಳನ್ನ ನಾನು ಸುಮಾರು ಊರೂರು ಹೋಗಿ ನೋಡ್ತಾ ಇದ್ದೆ. ಸುಮಾರು 3-4 ಪ್ರದರ್ಶನಗಳನ್ನ ನಾನು ಊರಿಂದ ಊರಿಗೆ ಹೋಗಿ ನಾಟಕನ ನೋಡಿದ್ದೀನಿ. ಈ ಇದ್ರೊಳಗೆ ಬಹಳ ಮುಖ್ಯವಾಗಿ ನಾನು ಮಾಡಿದ ಪ್ರಯೋಗ ಅಂದ್ರೆ, ನಾನು ಆಗ್ತಾನೆ ಗಾರ್ಸಿಯಾ ಲೋರ್ಕಾನ ಶೂ ಮೇಕರ್ಸ್ ವಂಡರ್ಫುಲ್ ವೈಫ್ ಅನ್ನ ರಂಗಾಯಣಕ್ಕೆ ಮಾಡಿಸಿದ್ದೆ. ಆಗ ಉಮೇಶ್ ನನ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಕೆಲವು ಪ್ರದರ್ಶನಗಳಾದ ನಂತರದಲ್ಲಿ ಇದು ಅವ್ರಿಗೇನ್ ಅನ್ನಿಸ್ತು, ಈ ನಾಟಕ ಇನ್ನೂ ಒಂದಷ್ಟು ಶೋ ಕರ್ನಾಟಕದಾದ್ಯಂತ ಚಲಿಸ್ಬೇಕು ಅಂತ ಅನ್ನಿಸಿ ಅವರು ಥಿಯೇಟರ್ ಸಮುರಾಯ್ಸ್ಗೆ ಈ ನಾಟಕನ ಡೈರೆಕ್ಟ್ ಮಾಡ್ಕೊಡಿ ಅಂತ ನನ್ನನ್ನು ಕೇಳಿದ್ರು. ಆಗ ನಾನು ಅವ್ರಿಗೆ ಒಂದ್ ಕೆಲಸ ಮಾಡಿ, ನಾನು ಹೆಗ್ಗೋಡಿಗೆ ಬರಲ್ಲ, ನಿಮ್ ಇಡೀ ಥಿಯೇಟರ್ ಸಮುರಾಯ್ಸ್ನ ಕರ್ಕೊಂಡು ತಿಪ್ಟೂರಿಗೆ ಬಂದ್ಬಿಡಿ, ನಮ್ಮ ಕೊನೆಹಳ್ಳಿಯ ಮೂಡಲ್ಪ ಯಕ್ಷಗಾನ ಕೇಂದ್ರದಲ್ಲಿ ಒಂದು 15-20 ದಿವಸ ನಾವೆಲ್ಲ ಸೇರಿ ಒಂದು 20-25 ದಿವಸ ರಿಹರ್ಸಲ್ ಮಾಡೋಣ ಅಂತ. ನನಗೆ ತುಂಬಾ ಸಂತೋಷದ ವಿಷಯ. ಯಾಕೆ ಅಂತಂದ್ರೆ, ಥಿಯೇಟರ್ ಸಮುರಾಯ್ಸ್ ಕೊನೆಹಳ್ಳಿಗೆ ಬಂದಿದ್ರಿಂದ ಕೊನೆಹಳ್ಳಿಯಲ್ಲಿ ಒಂದು ಜೀವಂತಿಕೆ ಶುರುವಾಗೋಯ್ತು. ಹೊರಗಿನ ಒಂದು 7-8 ಜನ 10 ಜನ ಕಲಾವಿದರು ಆ ಹಳ್ಳಿಯಲ್ಲಿ ಇದ್ದು ಅವರು ಒಂದು ರಂಗ ಪ್ರಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾ, ಆ ಊರಿನ ಜೊತೆಗೆ ಆ ಊರಿನ ರಸ್ತೆಗಳಲ್ಲಿ ಓಡಾಡ್ತಾ, ಆ ಊರಿನ ಜನರ ಜೊತೆಗೆ, ರೈತರ ಜೊತೆಗೆ, ಎಲ್ಲರ ಜೊತೆಗೆ ಸಂಬಂಧಗಳನ್ನ ಸಾಧಿಸ್ತಾ, ಆ ಊರಿನ ಅವರೇ ಆಗಿ ಇದ್ದಿದ್ದು. ಮತ್ತೆ ಆ ಕಡೆಗೆ ಆ ಊರಿನಲ್ಲಿ ಒಂದು ಪ್ರದರ್ಶನವನ್ನ ಕೊಟ್ಟಿದ್ದು. ಆ ಟೀಮಲ್ಲಿ ಯಾವಾಗ
ಅವಿನಾಶು, ಬಿಂದು, ಜಗದೀಶ್, ರೂಪ, ಮತ್ತೆ ಮೋಹನ್ ಶೇಣಿ, ಹರೀಶು, ಹೀಗೆ ಒಂದು 7-8 ಜನರ ತಂಡ ಅಲ್ಲಿ ಬಂದು ಉಳಿದಿತ್ತು. ಆಕ್ಚುಲಿ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಅನ್ನುವ ಅಂದ್ರೆ ಆ ರೀತಿಯ ಅರ್ಥದಲ್ಲಿ ಒಂದು ಯಕ್ಷಗಾನ ಕೇಂದ್ರದಲ್ಲಿ ಈ ಆಧುನಿಕ ಕನ್ನಡ ರಂಗಭೂಮಿಯ ತರಬೇತಿ ಪಡೆದ ನಟ ನಟಿಯರು, ನಿರ್ದೇಶಕರು ಬಂದು ಒಂದು 15-20 ದಿವಸ, 25 ದಿವಸ ಅಲ್ಲಿ ಪರ್ಮನೆಂಟ್ ಆಗಿ ಇದ್ದಿದ್ರಿಂದ ಅಲ್ಲಿ ಗಮನಿಸ್ತಾ ಇದ್ದಂತ, ಅಲ್ಲಿ ಇದ್ದಂತ ಎಲ್ಲ ಕಲಾವಿದರುಗಳು, ಹಿರಿಯ ಕಲಾವಿದರುಗಳು, ದೇ ಆರ್ ಇನ್ಸ್ಪೈರ್ಡ್ ಬೈ ದೀಸ್ ಆಕ್ಟರ್ಸ್. ಈ ನಟರಿಂದ ಅವರೆಲ್ಲ ಫೋಕ್ಲೋರ್ ಇಂದ ಬಂದಂತಹ ಫಾರ್ಮ್ ಅದು ಮೂಡಲ್ಪ ಯಕ್ಷಗಾನ. ಆದ್ರೆ ಈ ಫಾರ್ಮ್ ನ ಪ್ರಾಕ್ಟೀಸ್ ಮಾಡ್ತಿದ್ದಂತ ರೀತಿ, ಒಂದು ಅಭಿನಯದ ಬಗೆಗೆ ಇವರ ಡಿಸಿಪ್ಲಿನ್ ಮತ್ತೆ ಪ್ರಾಕ್ಟೀಸಸ್ ಹೆಂಗಿತ್ತು ಅನ್ನೋದನ್ನ ಅವರು ನಿಧಾನವಾಗಿ ಆ ನಮ್ಮ ಯಕ್ಷಗಾನ ಕೇಂದ್ರದನ್ನೆಲ್ಲ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಆಕ್ಚುಲಿ ನನ್ನ ದೃಷ್ಟಿಯಲ್ಲಿ ಕೊನೆಹಳ್ಳಿಯಲ್ಲಿ ಚಮ್ಮಾರನ ಹೆಂಡತಿ ತಾಲೀಮು ಮತ್ತೆ ಪ್ರಯೋಗ ಇವರಿಗೆ ಯಾವೊಂದು ವಿಭಿನ್ನವಾದ ಅನುಭವ ಅಂತ ಅನಿಸಿದ್ರು, ಅಲ್ಲಿಯ ನೆಲದ ಇದ್ದಂತ ಕಲಾವಿದರಿಗೆ ಅದು ನಿಜವಾಗ್ಲೂ ತುಂಬಾ ಬೇರೆದೇ ರೀತಿಯ ಒಂದು ರೀತಿ ಎನರ್ಜಿಯನ್ನ, ಒಂದು ರೀತಿಯಲ್ಲಿ ಅವರಿಗೆ ಒಂದು ವಿಶ್ವಾಸವನ್ನ, ಆಮೇಲೆ ಹೊಸ ಅಭಿನಯ ಕೌಶಲವನ್ನ ಹೆಂಗೆ ಅನ್ನೋದನ್ನ ಇವ್ರು ಕಲಿಸ್ಕೊಟ್ರು ಅಂತಲೇ ನನ್ಗನ್ನಿಸ್ತದೆ. ಅದ್ರ ಪ್ರಭಾವ ಈಗ ಕೂಡ ನನಗೆ ನಿಚ್ಚಳವಾಗಿ ಕಾಣ್ತಾ ಇದೆ. ಇಲ್ಲಿ ನನಗೆ ಥಿಯೇಟರ್ ಸಮರೈಸ್ನ ಬಗೆಗೇನೆ ನಾನು ಈ ಕಳೆದ 10 ವರ್ಷದ ಅವಧಿಯ ಅದರ ಜರ್ನಿಯನ್ನ ಕುರಿತು ಯೋಚಿಸುವಾಗ ಹಲವಾರು ರಂಗ ಪ್ರಯೋಗಗಳು, ಹಲವಾರು ನಿರ್ದೇಶಕರು, ಹಲವಾರು ಪಠ್ಯಗಳು, ಹಲವಾರು ಫಾರ್ಮ್, ಬೇರೆ ಬೇರೆ ರೀತಿಯ ಇದು ಕನ್ನಡ ರಂಗಭೂಮಿಗೆ ಥಿಯೇಟರ್ ಸಮರೈಸ್ ಒದಗಿಸಿಕೊಟ್ಟಿದೆ. ಆಮೇಲೆ ಥಿಯೇಟರ್ ಸಮರೈಸ್ ಕನ್ನಡದಲ್ಲಿ ಹಲವಾರು ರಂಗ ಸಂಘಟಕರನ್ನ ಹುಟ್ಟಾಕಿದೆ. ಕರಾವಳಿಯಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಈ ಕಿರುರಂಗ ತಂಡಗಳಂತೂ, ಯಾಕೆಂತಂದ್ರೆ ಮುಂಚೆ ಕೆಲವೇ ಒಂದು ಊರಿಗೆ ಒಬ್ರು ಇಬ್ರು ರಂಗ ಸಂಘಟನೆಯನ್ನ ಮಾಡ್ತಾ ಇದ್ದಂಥವ್ರು, ನಾಟಕಗಳನ್ನ ಮಾಡಿಸ್ತಾ ಇದ್ದಂಥವ್ರು ಇದ್ರು. ಈ ರಂಗ ತಂಡಗಳು ಬಂದ ನಂತರದಲ್ಲಿ ಸುಮಾರು ಜನ, ನನಗೆ ಥಿಯೇಟರ್ ಸಮರೈಸ್ ಅವರದ್ದೇ ಆದಂತ ಒಂದು 50-100 ಸಂಘಟನೆ, ಅಂದ್ರೆ ನಾಟಕಗಳನ್ನ ಆರ್ಗನೈಸ್ ಮಾಡುವ ಸಂಪರ್ಕಗಳಿದೆ. ಆಟ ಮಾಡಿದವ್ರಿಗೆ ಒಂದು 50-100 ಊರುಗಳಲ್ಲಿ ಸಂಪರ್ಕ ಇದೆ. ಜನಮನದ ಆಟಕ್ಕೆ ಒಂದು 100. ಈ ರೀತಿಯಾಗಿ ಒಂದು ರಂಗ ಪ್ರಯೋಗ ಕೆಲವೇ ಸೀಮಿತ ಪ್ರದೇಶಗಳಿಗೆ, ಕೆಲವೇ ಸೀಮಿತವಾದ ಏನು ರಂಗಮಂದಿರಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ದಿದ್ದು ಈಗ ಕರ್ನಾಟಕದಾದ್ಯಂತ ಎಲ್ಲ, ಅಂದ್ರೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಒಂದು ಮೂಲೆಗಳಿಗೆ ತಲುಪುವ ಹಾಗೆ ಸಂಘಟಕರನ್ನು ಸೃಷ್ಟಿ ಮಾಡಿದ್ದು ಹೆಗ್ಗಳಿಕೆ ಕೂಡ ಈ ಕಿರು ರಂಗ ತಂಡಗಳಿಗೆ ಇದೆ. ಅದರಲ್ಲಿ ಥಿಯೇಟರ್ ಸಮರೈಸ್ನ ಪಾಲು ಕೂಡ ಬಹಳ ಮುಖ್ಯವಾದದ್ದು ಅಂತ ನನಗೆ ಅನ್ಸಿದೆ. ಆದ್ರೆ ಅದೇ ನನಗೆ ಈಗ ಇವತ್ತಿಗೆ ನಿಂತು ನೋಡುವಾಗ ಈ ಕಳೆದ 10 ವರ್ಷ ಅಥವಾ ಅದರ ಹಿಂದಿನ ರಂಗಭೂಮಿಯ ಕಾಲಘಟ್ಟ ನಮಗೆ ತುಂಬಾ ಆಶಾದಾಯಕವಾಗಿ, ಒಂದು ರೀತಿ ನಮ್ಮನ್ನ ನಾವು ಕಂಡುಕೊಳ್ಳೋದಿಕ್ಕೆ ವಾತಾವರಣ ಕೂಡ ತುಂಬಾ ಬೇರೆ ರೀತಿಯಲ್ಲಿತ್ತು. ಆದ್ರೆ ಈಗ ಈ ಕಳೆದ ಹಲವು ವರ್ಷಗಳಿಂದ ಅಥವಾ ಇನ್ನು ಮುಂದಿನ ದಿನಗಳಲ್ಲಿ ನಾವು ಎದುರಾಗಬೇಕಾಗಿರುವ ಸವಾಲುಗಳು ತುಂಬಾ ಇದೆ. ಆ ಸವಾಲುಗಳು ಹೆಂಗೆ ಅಂತಂದ್ರೆ, ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ರಂಗಭೂಮಿ ಅನ್ನೋದೇ ಅದು ಎಲ್ಲಿ ನೆಲೆಯಾಗುತ್ತೋ ಅಲ್ಲಿ ಪ್ರಜ್ಞೆಯನ್ನ ಸೃಷ್ಟಿಸೋದಕ್ಕೆ ಶುರು ಮಾಡುತ್ತೆ. ಅಲ್ಲಿ ಪ್ರಜ್ಞೆ ವಿಕಾಸ ಆಗೋದಕ್ಕೆ ಶುರುವಾಗುತ್ತೆ. ಎಲ್ಲಿ ಪ್ರಜ್ಞಾ ಕೇಂದ್ರಗಳು ಸೃಷ್ಟಿ ಆಗುತ್ತೋ ಅಲ್ಲಿ ಮೂಲಭೂತವಾದಕ್ಕೆ, ಕೋಮುವಾದಕ್ಕೆ, ಬೇರೆ ಬೇರೆಯ ರೀತಿಯ ಪೊಲಿಟಿಕಲ್ ಅಜೆಂಡಾಗಳಿಗೆ ಅವಕಾಶಗಳು ಸಿಗೋದಿಲ್ಲ. ಈ ತರದ ಒಂದು ದೊಡ್ಡ ಚಾಲೆಂಜಸ್ ನ ರಂಗಭೂಮಿ ಈ ಕಾಲದಲ್ಲಿ ಎದುರಿಸ್ತಾ ಇದೆ. ಹಾಗಾಗಿ ಈ ಪ್ರಜ್ಞಾ ಕೇಂದ್ರಗಳನ್ನ ವ್ಯವಸ್ಥಿತವಾಗಿ
ಅದನ್ನ ಅಂದ್ರೆ ನಿನಗೆ ಪ್ರದರ್ಶನ ಆಗದಿಲ್ಲ. ಈಗ ನೋಡಿ ಇವೆಲ್ಲವೂ ಪ್ರದರ್ಶನ ಆಗ್ತಾ ಇದ್ದಾಗ ಒಂದು ದೊಡ್ಡ ವೈಭವದ ಕಾಲ, ಸಂಭ್ರಮದ ಕಾಲ ಆಗಿತ್ತದು. ಈಗ ಒಂದು ರೀತಿ ನಿರ್ವಾತ ಕ್ರಿಯೇಟ್ ಆಗಿದೆ. ಈ ನಿರ್ವಾತವನ್ನ ದಾಟೋದಿಕ್ಕೆ ಬೇಕಾಗಿರುವ ಹೊಸ ಹೊಸ ಮಾದರಿಗಳನ್ನ, ಅಥವಾ ನನಗೆ ಇದೆಲ್ಲ ಸಣ್ಣ ಸಣ್ಣ ಕ್ರಿಯೆ ಅಂತ ನನ್ಗೆ ಯಾವಾಗ ಅನ್ಸಿಲ್ಲ. ಥಿಯೇಟರ್ ಸಮರೈಸ್ ಆಗ್ಲಿ ಅಥವಾ ಯಾವುದೇ ರಂಗತಂಡದ ಕ್ರಿಯೆಗಳಾಗ್ಲಿ, ಇವೆಲ್ಲವೂ ಒಂದು ರೀತಿಯ ನನ್ನ ಮಟ್ಟಿಗೆ ಅವು ಒಂದು ಸ್ಮಾಲ್ ಯೂನಿವರ್ಸಿಟಿ ತರ ಕೆಲಸ ಮಾಡಿದೆ. ಚಳುವಳಿಯ ದೃಷ್ಟಿಯಿಂದ ಒಂದು ಆಂದೋಲನವಾಗಿ ಕೆಲಸ ಮಾಡಿದೆ. ಅದು ನಿರಂತರವಾಗಿ ಇನ್ನೂ ಮುಂದುವರಿಯುತ್ತದೆ. ಆದ್ರೆ ಹೊಸ ಹೊಸ ಸವಾಲುಗಳನ್ನ ಅದು ಈ ಕಾಲಕ್ಕೆ ಎದುರಿಸ್ಬೇಕಾಗಿದೆ. ಹಾಗಾಗಿ ಅದನ್ನ ಎದುರಿಸ್ತದೆ. ಆಮೇಲೆ ಬಹಳ ಮುಖ್ಯವಾಗಿ ಬಹಳ ಸಕ್ಸಸ್ಫುಲ್ ಆಗಿ ಈ ಕಳೆದ 10 ವರ್ಷಗಳನ್ನ ಈ ಏನು ಥಿಯೇಟರ್ ಸಮರೈಸ್ ಟೀಮ್ ದಾಟ್ಕೊಂಡು ಬಂದಿದೆ. ಇನ್ನು ಮುಂದೆ ಕೂಡ ಹೊಸ ತಲೆಮಾರಿಗೂ ಕೂಡ ಈ ಅವರ ಆಶಯಗಳು, ಆಲೋಚನೆಗಳು, ಕನಸುಗಳು, ರಂಗಭೂಮಿಯ ಬದ್ಧತೆಗಳನ್ನ ಕ್ಯಾರಿ ಮಾಡ್ತಾ ಇನ್ನೂ ಹೆಚ್ಚಿನದಾಗಿ ಈ ಥಿಯೇಟರ್ ಸಮರೈಸ್ ಬೆಳೀಲಿ ಅಂತ ಆಶಿಸ್ತಾ, ನನಗೆ ಥಿಯೇಟರ್ ಸಮರೈಸ್ ಜೊತೆಗೆ ಈ ರೀತಿಯ ಒಂದು ಮಾತುಕತೆಗೆ ಕರೆದ ಥಿಯೇಟರ್ ಸಮರೈಸ್ನ ಎಲ್ಲ ಸ್ನೇಹಿತರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೇನೆ. ಹಾಗೆ ಈ ಪ್ಯಾನಲ್ ಅಲ್ಲಿ ಇರುವ ಎಲ್ಲರ ಮಾತುಗಳನ್ನ ನಾನು ಕೇಳೋದಕ್ಕೆ ಕುತೂಹಲಿಯಾಗಿ ಇದ್ದೇನೆ ಅಂತ ಹೇಳ್ತಾ, ಅವಶ್ಯಕತೆ ಬಂದ್ರೆ ಮತ್ತೆ ನಾನು ಸಂವಾದದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳ್ತಾ, ಈಗ ಮೊದಲಿನ ಒಂದು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಹೊಸದಾಗಿ ನಮ್ ಜೊತೆ ಈಗ ಮಂಜು ಕೊಡಗು ಸರ್ ಸೇರ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀವಿ. ಮಂಜು ಸರ್, ನಮಸ್ತೆ. ನಮಸ್ತೆ ಸರ್. ಮಂಜು ಸರ್, ವಾಯ್ಸ್ ಕೇಳುತ್ತಾ? ಹಾಗೆ ಹಾ ಸರ್, ಕೇಳ್ತಿದೆ. ಹಾ ಸರ್, ಕೇಳ್ತಿದೆ. ಸರ್, ನಾವು ನೆಕ್ಸ್ಟ್ ಮಾತಿಗೆ ಅಂದ್ರೆ 90 ಮಾತಾಡ್ತಾರೆ ಮುಂದೆ. ಆ ನಂತರ ಮುಂದಿನ ಪ್ಲಾನ್ ಅನ್ನ ಹೇಳ್ತೀವಿ. ಖಂಡಿತ. 90 ಸರ್. ಹಾಯ್. अच्छा, ओके. हेलो सर. हाँ, सुन रहे हैं सर. अच्छा, ठीक है. सबसे पहले आप लोगों को मेरा नमस्कार. रघु रापे, सूरज, सतीश टिप्टूर, मंजू कोदाकू, जम्बू थिएटर, कनारा कंपनी, पृथ्वी के, सूरज बी आर, all of you are, I thanks to all of you. But today is the 27 March, World Theatre Day observation. And I think this is celebration started from 1962, I think so. And today is the 59th celebration of the World Theatre Day, I think so. Because suppose I would like to some remind about the, suppose you know, ITI, International Theatre Institution, and International Theatre Community. They are all, you know, than me. And I would like to just reading from you, just remind. And today's message author written by Hillel Mirel from United Kingdom. She is actress, screen and television. And today, just I would like to just remind the message before talking. Suppose message is
This has been such a very difficult time for live performance, and many artists, technicians, and craftsmen and women have struggled in a profession that is already fraught with insecurity. Maybe that always present insecurity has made them more able to survive this pandemic with courage. Their imagination has already translated itself in these new circumstances in the inventive, entertaining, and moving ways to communicate. Thanks, of course, in large part to the internet. Human beings have told each other stories for as long as they have been on the planet. The beautiful culture of the theater will live for as long as we stay here. The creative urge of writers, designers, dancers, singers, musicians, directors will never be suffocated, and in the very near future will flourish. Again, with a new energy and new understanding of the world we all share. I can't wait. This is the Helen Mirren message for this 27 March 2021 Observation World Theatre Day. And connection between the, suppose, we need to discuss and we need to interaction about the theater, how to continue the theater in this modern time. We have traditional ancestral tradition, very, there is too much energy, there is too much education. But now, in this modern era, we don't have any, suppose, theatrical value. What I mean, suppose, traditional art forms like Yakshigan and like our Manipur, Moirang Parva, Thangta, Ras Lila, Thangta, so and so. But now our responsibility is how to save theater, from art. We need save theater in this art. And we need save people from COVID pandemic. That's why I would like to know from you, suppose, how to continue our theater. And on another hand, without any money, without any financial support from any. But suppose actor's body is not machine. Theater is actor is theater. Theater is the composite art. Everybody knows. Theater is composite art. Theater practitioners, theater actor, director, designer, dancer, singer, they are all not machine. They are human being. But how to survive the human being on this art? That is important. Suppose these all are thinking from morning to bedtime, 24 hours, 1 month, 1 year, 1 decade. And this is our problem. And connection, I would like to connection between the today's World Theatre Day and the responsibility are our responsibility. And next generation, we are the middle, we are the danger. We are the danger middle point, and how to continue the future youth generation. My past traditional, we are the modern, but adha, 50-50, half tradition, half modern. Responsibility is there. And we are the theater practitioners. I am not
intellectual person. I am not academic, but I am simply local practitioners in theater. But we need know about the scholar, and we need work together with scholars, young scholars. And this time is not only actors. We need meet all together in any space with scholars, and how to shape theater, and how to shape people, and how to shape human being. And I don't know what about the policy in Indian policy about the theater culture, and we are struggle is continuing, and how to survive and how to continue the theater. We are theater profession. This is my suppose opinion. And sometime suppose I would like to interact with each other. Any languages, there is no language theater में कुछ लैंग्वेज बियर नहीं है. कभी कभी हम आप लोगों का थिएटर समुराई के पास आके काम करना बहुत चाहते हैं. कुछ नया एनर्जी मिलने के लिए, नया रास्ता, नया विजन, नया कॉन्सेप्ट. इसलिए आप लोगों को भी ऐसे करके हम इधर उधर आके जाके हम मिल के कुछ नया थिएटर का रास्ता बनना बहुत जरूरी है. बहुत जरूरी है. इसलिए आप लोगों समुराई थिएटर आई थिंक 10 years past, 12, I think 12. Okay, 10 years. Okay, 10 years past. And मैं बहुत चाहता हूँ आप लोगों का काम. सपोज हम लोग ने मिला at 2015 at Ninasam for about your production Hasida Kalugalu. Hasida Kalugalu by Rabindranath Tagore's Hungry Stone. आप लोगों only 8 person in the stage, on the stage, also backstage. The responsibility of the theater performer need the singer. Actor is singer. Actor is dancer. Actor is designer. Actor is musician. Actor is space. But the value of the actors, this is just बहुत ये समझना बहुत जरूरी है. रियाज करना बहुत जरूरी है. Suppose I am the theater practitioners, not actor. Actor is actor. Theater practitioners is not actor. Totality. What is the theater? Is the responsibility. Not only one. Suppose ये आप लोगों के पास है. कभी कभी म्यूजिक करते हैं, कभी कभी एक्टिंग करते हैं, कभी कभी लाइट करते हैं, कभी कभी इधर उधर जाके एक समय पे इसका एनर्जी मैंने बहुत देख लिया मेरा ऑब्जर्वेशन में. इसलिए बहुत आदमी कलेक्शन करके सपोज 30-40 एक्टर्स कंपनी बनाने से भी सपोज 5-man आर्मी होने से भी ये ठीक है काम करने के लिए, ज्यादा का बात नहीं. और सेव इकोनॉमिकली, सेव टाइम, सेव मनी, बट क्वालिटी इट शुड बी हाई क्वालिटी होना चाहिए. इसलिए
मैंने सोच रहा हूँ आप लोगों का, आई थिंक आप लोगों का थिएटर समुराई का वो मेंबर, आई थिंक 30 नाउ, 30 member of the samurai family, I think so. Anyway, just I remind the this is interrupt you, just I remember May 2020, suppose 2015 हसीदा कालू अक्षता मैं अभी याद कर रहा हूँ, और बिंदु, राधा रानी, सिद्धार्थ, योगेश और उमेश, सूरज, मोहन सेहनी, और ट्रांसलेशन into English Rosio Usam, and Kannada translation Ramnath Rangayan, and cover designed by Robin W. I remember. And how many short I would like to know from you, 30 or 40, like Tirugata tour on your, this is very powerful, this is very energetic tour. We don't have any type of tour, that type of tour in Manipur. I think so. Just I know your journey, Tirugata or Ninasam tour. That is all. That also is very. I would like to do that type of journey tour. Okay, next time, just I would like to know about your future plan for the Samurai Theatre family. The planning is बहुत जरूरी है. Without any planning कैसे करेंगे? Just economic करके आप लोगों को, मेरा ख्याल में आप लोगों पवित्रा रभा के पास असम में जाके काम किया था ना? हाँ, ऐसे तरह ये भी बहुत अच्छा है. ऐसे तरह हम इधर उधर जाके एक थिएटर का एक माहौल, ओनली कर्नाटका का, ओनली असम का, ओनली मणिपुर का ये छोड़ के हमारा क्या बोलेगा, हमारा थिएटर फ्रेटर्निटी, थिएटर कम्युनिटी के लिए ये भी एक प्लानिंग करके फ्रॉम योर पॉकेट, not from government, from your own pocket. That is very important, I think so. Okay, very thank you, all of you. You are the product of Ninasam 1-year diploma course, and after that you establish the Theatre Samurai family or trust. Your aim and object is very fine. It is very okay. Thank you. Sir, thank you very much. Thank you very much. सर थैंक यू सर. हाँ, ओके, वेलकम. हाँ सर, आपने कहा कि और एक बार प्लान करके एक बार मिलेंगे या कुछ वेबिनार में हम मिलेंगे करके, हम लोग उसका प्लान करते हैं सर. थैंक यू. हाँ, ओके. ಇವತ್ತು ವೆಂಕಟರಮಣ ಐತಾಳ್ ಸರ್ ಕೂಡ ಇರಬೇಕಾಗಿತ್ತು. ಅವರು ನಮ್ಗೆ 2ನೇ ವರ್ಷದಲ್ಲಿ ಹದ್ದು ಮೀರಿದ ಹಾದಿ ನಾಟಕವನ್ನ ನಿರ್ದೇಶನ ಮಾಡಿಕೊಟ್ಟಿದ್ರು. ಇನ್ನೊಬ್ರು ರಾಭಾ ಸರ್, ಅಸ್ಸಾಂನ ರಾಭಾ ಸರ್. ರಾಭಾ ಸರ್ಗೂ ಹೆಲ್ತ್ ಕಾರಣದಿಂದ ಅವ್ರಿಗೆ ಇವತ್ತು ಪಾಲ್ಗೊಳ್ಳಕ್ ಆಗಿಲ್ಲ. ಇನ್ನು ಮಹಾದೇವಣ್ಣ ಅವರು ಕೂಡ ಇವತ್ತು ಬೇರೆ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ರಂತೆ, ಅದರಿಂದ ಅವ್ರಿಗೆ ಜಾಯಿನ್ ಆಗಕ್ ಆಗ್ತಿಲ್ಲ, ಬಂದು ಹೋದ್ರು ಅವರು. ಮಂಜು ಸರ್ ಕೂಡ ನಾವು ಥಿಯೇಟರ್ ಸಮುರಾಯ್ಸ್ ಏನು ಶುರು ಮಾಡಿದ್ವಿ,
ಆ ಕಾಲದಿಂದ ಕೂಡ ನಮ್ ಜೊತೆಗೆ ಇದ್ದಾರೆ. ಈಗ ಥಿಯೇಟರ್ ಸಮುರಾಯ್ ಕಲ್ಚರಲ್ ಟ್ರಸ್ಟ್ ನ ಗೌರವ ಉಪಾಧ್ಯಕ್ಷರು ಕೂಡ ಹೌದು ಅವರು ತಮ್ಮ ಸಮುರಾಯ್ ಜೊತೆಗೆ ಮಳ್ಳಗಿಂಪಲ್ ನಾಟಕ ಮಾಡುವಾಗಿನ ಒಟ್ಟು ಅವರ ಅನುಭವಗಳನ್ನ ಜೊತೆಗೆ ನಮ್ಗೆ ಏನಾದ್ರೂ ಸಲಹೆಗಳಿದ್ರೆ ಅದನ್ನು ಕೂಡ ಇಟ್ಕೊಂಡು ಒಂದಿಷ್ಟು ಹೊತ್ತು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ಶುಭವಾಗ್ಲಿ. ನಾನು ಹೆಗ್ಗೋಡಲ್ಲಿಲ್ಲ, ಹೊರಗೆ ಪ್ರಯಾಣದಲ್ಲಿದ್ದೀನಿ. ಆದ್ರೂ ಇದಕ್ಕೆ ಟೈಮ್ ಮಾಡ್ಕೊಂಡೆ, ಮುಖ್ಯವಾಗಿ ಸಮುರಾಯ್ ಜೊತೆಗಿನ ಒಡನಾಟಕ್ಕಾಗಿ. ಸತೀಶ್ ಅವರು ಮಾತಾಡಿದ್ದು ಕೇಳಿಸ್ಕೊಂಡೆ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನ್ ಧ್ವನಿ ಕೇಳುತ್ತಲ್ಲ? ಹಾ ಸರ್, ಕೇಳ್ತಿದೆ ಸರ್. ಆಫ್ ಮಾಡಿದ್ರು. ಹಾಗೆ ತುಂಬಾ ಸರ್ ಕೂಡ ನಮಸ್ಕಾರ. ತುಂಬಾ ಖುಷಿ ಆಯ್ತು ಅವ್ರನ್ನ ಇಲ್ಲಿ ನೋಡಿ ಲೈವ್ ಆಗಿ. ನಮಸ್ಕಾರ ಸರ್. ನಾನು ಥಿಯೇಟರ್ ಸಮುರಾಯಿ ಒಂದು ಕಳೆದ 10 ವರ್ಷದಿಂದ ನೋಡಿದಾಗೆ ಥಿಯೇಟರ್ ಸಮುರಾಯಿ ಒಂದು ಅಮೀಬತ್ತರ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ಒಂದು ಜೀವ ಇದೆ, ಆದ್ರೆ ಕಾಲಕ್ಕೆ ತನ್ನ ರೂಪವನ್ನ ಬದಲಾಯಿಸ್ತಾ ಬಂದಿದೆ ಅಂತ ಅನ್ಸುತ್ತೆ. ಆದ್ರೆ ನಿರಂತರವಾಗಿ ಉಮೇಶ್, ರಾಘು ಆರಂಭ ಕಾಲದಿಂದ ಇಲ್ಲಿ ತನಕನೂ ಇದ್ರು, ಈ 10 ವರ್ಷದ ತನಕನು. ಆದ್ರೆ ಥಿಯೇಟರ್ ಸಮುರಾಯಿ ಕಳೆದ 10 ವರ್ಷಗಳಲ್ಲಿ ನೀನಾಸಂ ಅಲ್ಲಿ ಪದವಿ ಪಡೆದವರು ಮತ್ತು ಹೊರಗಿನ ಶಾಲೆಗಳಲ್ಲಿ ಕೆಲಸ ಮಾಡಿದವರು ಅಥವಾ ಬೇರೆ ಥಿಯೇಟರ್ ಅಲ್ಲಿ ಸಕ್ರಿಯರಾಗಿರೋರ್ನೆಲ್ಲರನ್ನು ಒಳಗೊಂಡು ಪ್ರತಿ ವರ್ಷ ಆಯಾಯ ನಾಟಕಕ್ಕೆ ಯಾರ್ಯಾರು ಬಿಡುವಿದ್ದಾರೋ ಅವ್ರನ್ನ ಸೇರಿಸ್ಕೊಳ್ತಾ, ಕೆಲವರು ಪುರ್ಸೊತ್ತಿಲ್ಲದವ್ರನ್ನ ಬರಕ್ಕಾಗದಿರೋರ್ನ ಬಿಟ್ಕೊಳ್ತಾ, ತನ್ನ ಸ್ವರೂಪನ ಬದಲಾಯಿಸ್ತಾ ನಿರಂತರವಾಗಿ ನಾಟಕಗಳನ್ನ ಮಾಡ್ತಾ ಬಂತು. ಅದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ಅದು ಒಂದು ಸ್ಟ್ರಕ್ಚರ್ ಇದೆ, ಆದ್ರೆ ಸ್ಟ್ರಕ್ಚರ್ ಇಲ್ಲ, ಅಥವಾ ಒಂದು ಬೇಸಿಕ್ ಆದ ಒಂದು ಎಥಿಕ್ಸ್ ಇದೆ, ಆದ್ರೆ ಎಥಿಕ್ಸ್ ಇಲ್ಲ. ಈ ತರ ಒಂದು ಅಮೀಬದ ಸ್ವರೂಪ ಅದು ಆಕ್ಚುಲಿ ಥಿಯೇಟರ್ ತಂಡಗಳಿಗೆ ಆ ತರದ ಒಂದು ಚೌಕಟ್ಟು ಇರಬೇಕು ಮತ್ತು ಇಲ್ಲದಿರಲೂ ಬೇಕು ಅನ್ನೋದು ಸದ್ಯದ ನನ್ನ ಅಭಿಮತ. ಯಾಕಂದ್ರೆ ಒಂದು ಸಿದ್ಧಾಂತಕ್ಕೆ, ಒಂದು ಬದ್ಧತೆಗೆ ಒಳಗೊಂಡ್ರೆ ನಾವು ಅದಕ್ಕೆ ಸಂಬಂಧಿಸಿದ ನಾಟಕಗಳು, ಅದಕ್ಕೆ ಸಂಬಂಧಿಸಿದ ಯೋಚನೆಗಳನ್ನ ಮಾತ್ರ ಮಾಡಕ್ ಸಾಧ್ಯ ಆಗತ್ತೆ ಹೊರತು ಬೇರೆ ಒಂದು ಯೋಚನೆನ ಅದ್ರೊಳಗೆ ಫಿಕ್ಸ್ ಮಾಡ್ಕೊಳಕ್ ಆಗಲ್ಲ ಅಂತ ನನಗೆ ಈ ಕಳೆದ 10 ವರ್ಷದ ಕೆಲಸಗಳಲ್ಲಿ ನನಗೆ ಗೊತ್ತಾಯ್ತು. ಅದು ಎಲ್ಲದಕ್ಕೂ ಓಪನ್ ಆಗಿತ್ತು. ನಾನು ಬೇರೆ ಯಾವ ತಂಡನೂ ಇದ್ರ ಜೊತೆ ಕಂಪೇರ್ ಮಾಡಲ್ಲ, ತಪ್ಪಾಗತ್ತೆ. ಆದ್ರೆ ಥಿಯೇಟರ್ ಸಮುರಾಯಿ ತುಂಬಾ ಎಲ್ಲಾ ವಿಷಯಗಳಿಗೂ ತೆರ್ಕೊಳ್ತಾ ಬಂತು. ಸತೀಶ್ ಅವರು ಆರಂಭದಲ್ಲೇ ಹೇಳಿದ್ರು, ಯಾವುದು ರಾಘು ನಾಟಕ ಮುಗಿದ ಮೇಲೆ ಈಗ ನಾಟಕದ ಸಾಮಾನುಗಳನ್ನ ಎಲ್ಲಿ ಇಡ್ಬೇಕಪ್ಪ ಅಂದ್ರೆ ರಾಘು ಮನೆ ಕೊಟ್ಟಿಗೆ ಇದೆಲ್ಲ ಅಲ್ಲಿ ಇಡ್ಬೇಕು. ಅದು ಪ್ರತಿ ವರ್ಷ ನಾಟಕ ಕಟ್ಟಿದ ಬಗ್ಗೆನೂ ಹಾಗೆ ಒಂದು ನೆಲೆ ಅನ್ನೋದು ಇದ್ದಿಲ್ಲ ಥಿಯೇಟರ್ ಸಮುರಾಯಕ್ಕೆ. ಈ ಅಮೀಬಾಕ್ಕೆ ನಾನು ಹೋಲ್ಸೋದು ಇದೇ ಕಾರಣಕ್ಕಾಗಿ. ಅದು ಒಂದು ನಿಶ್ಚಿತ ಜಾಗದಲ್ಲಿ ನಿಂತು ರಿಹರ್ಸಲ್ ಮಾಡಿಲ್ಲ ಈ 10 ವರ್ಷದಲ್ಲಿ. ಇವತ್ತು ತಿಪ್ಟೂರಲ್ಲಿ ಈ ವರ್ಷ, ಇನ್ನೊಂದು ವರ್ಷ ಹೆಗ್ಗೋಡಲ್ಲಿ, ಇನ್ನೊಂದು ವರ್ಷ ಅಸ್ಸಾಮಲ್ಲಿ, ಇನ್ನೊಂದು ವರ್ಷ ಎಲ್ಲಿ ಜಾಗ ಸ್ಥಳ ಮತ್ತೆ ಊಟಕ್ಕೆ ಅವಕಾಶ ಸಿಗುತ್ತೋ ಅಲ್ಲಿಗೆ ಹೋಗಿ ಇಡೀ ತಂಡವೇ ಹೋಗಿ ನಾಟಕ ಕಟ್ಟಿದ್ದು ತುಂಬಾ ಇಂಟ್ರೆಸ್ಟಿಂಗ್. ಬಹುಶಃ ಬೇರೆ ತಂಡಗಳಿಗೆ ಈ ತರದ ಒಂದು ಸಾಧ್ಯತೆ ಸಿಕ್ಕಿರೋದು ಕಮ್ಮಿ ಅಂತ ಅನ್ಸುತ್ತೆ ನನಗೆ. ಆದ್ರೆ ಥಿಯೇಟರ್ ಸಮುರಾಯಿ ಯಾರ್ದೋ ಮನೆ ಅಂಗಳ, ಯಾರ್ದೇ ಮನೆ ಜಗ್ಲಿ, ಯಾವ್ದೋ ಹಾಲು, ಇಂಥ ಕಡೆಗೆ ಇಡೀ ತಂಡನೇ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಗೆ ಮಾಡ್ತಾ, ಅಲ್ಲಿ ನಾಟಕ ಕಟ್ತಾ, ಅದು ಸಿದ್ಧ ಆದ್ಮೇಲೆ ಮತ್ತೆ ಪ್ರಯಾಣ ಮಾಡಕ್ ಶುರು ಆಯ್ತು. ಇದು ದೊಡ್ಡ ವಿಶೇಷ ಥಿಯೇಟರ್ ಸಮುರಾಯ. ಒಂದು ನೆಲೆ ಅನ್ನೋದು ಇದ್ದಿಲ್ಲ ಅದಕ್ಕೆ, ಆದ್ರೆ ನೆಲೆ ಇದ್ದಿಲ್ಲ, ಆದ್ರೆ ನೆಲೆ ಇತ್ತು. ಆತರ ಒಂದು ಮುಕ್ತ ಚೌಕಟ್ಟೊಳಗೆ ಅದು ಕೆಲಸ ಮಾಡ್ತಾ ಬಂತು. ಇಂಥವ್ರೇ ನಾಟಕ ಮಾಡ್ಬೇಕು, ಈ ವರ್ಷ ಇಂಥ ನಾಟಕ ತಗೊಳ್ಳೋಣ ಅನ್ನೋದಕ್ಕೆ ಆಗದೆ ಆ ವರ್ಷ ಸೇರ್ಕೊಂಡು ಯಾರ್ಯಾರು ಬಿಡುವಿರ್ತಾರೋ ಅವರು, ನೀನ್ ಕಾಲಿದ್ಯಪ್ಪ, ಎಲ್ಲೂ ವರ್ಕ್ಶಾಪ್ ಇಲ್ವಾ ಅಥವಾ ಇನ್ಯಾವುದೋ ನಾಟಕ ಮಾಡಿಸ್ತಾ ಇಲ್ಲ, ಬಾ ಈ ತಿಂಗಳು ಈ ಕೆಲಸ ಮಾಡೋಣ, ಹೀಗೆ
ಕರ್ಕೊಂಡು ಸೇರಿಸ್ಕೊಂಡು ಆ ವರ್ಷ ಯಾವ ನಾಟಕ ಕಟ್ಟುವ ಅನ್ನೋದನ್ನ ಮಾತಾಡ್ಕೊಂಡು ಅದು ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿಗೆ ಹೋಗಿ ನಾಟಕ ಕಟ್ಕೊಂಡು ಆಮೇಲೆ ಪ್ರಯಾಣ ಮಾಡ್ತಿದ್ದು ಈ ಒಟ್ಟು ಸ್ವರೂಪ ಇದೆಯಲ್ಲ ಅದು ಥಿಯೇಟರ್ ಸಮುರಾಯಿಗೆ ಮಾತ್ರ ಸಾಧ್ಯ ಆಗಿತ್ತು. ಬೇರೆ ತಂಡಗಳು ಮಾಡಿರ್ಬೋದು, ಆದ್ರೆ ಈ 9 ವರ್ಷನೂ ಅದನ್ನ ಗಮನಿಸಿದ್ರೆ ಹೆಚ್ಚು ಕಡೆಗೆ ಒಂದೇ ಜಾಗಕ್ಕೆ ಬದ್ಧವಾಗದೆ ಓಡಾಡ್ಕೊಂಡು ಇದ್ದ ತಂಡ ಇದು. ಒಂದು ರೀತಿಯಲ್ಲಿ ಆರ್ಥಿಕ ಕಾರಣನೂ ಹೌದು. ಅದು ಇಲ್ಲಿ ಈಗ 10 ವರ್ಷ ಆದ್ರೂ ಕೂಡ ಒಂದು ಆರ್ಥಿಕವಾಗಿ ಇನ್ನೂ ಸಬಲವಾಗಿಲ್ಲ. ಇನ್ನು ಇವತ್ತು ಕೂಡ ಅದು ನಾಟಕ ಮಾಡಬೇಕಾದ್ರೆ ಈಗ ದುಡ್ಡು ಹೊಂದಿಸ್ಕೊಂಡೇ ಮಾಡ್ಬೇಕಾದ ಪರಿಸ್ಥಿತಿ ಕಳೆದ 9 ವರ್ಷದಿಂದ ಇತ್ತು. ಈ ವರ್ಷ ಲೋಹಿಯಾ ಫೌಂಡೇಶನ್ ಅವರು ಸ್ವಲ್ಪ ಹಣ ಕೊಟ್ಟಿದ್ರಿಂದಾಗಿ ಅದ್ರ ಮೂಲಕ ಅವರು ಬೇರೆ ಬೇರೆ ಯೋಜನೆಗಳನ್ನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಇದು ನಾನು ಥಿಯೇಟರ್ ಸಮುರಾಯಿನ ಕಳೆದ 10 ವರ್ಷದಿಂದ ಕಂಡ ಒಂದು ಸ್ಥೂಲ ರೂಪ. ಆದ್ರೆ ಸ್ವಲ್ಪ ಒಳಗೆ ಹೋಗೋದಾದ್ರೆ ಥಿಯೇಟರ್ ಸಮುರಾಯಿ ಅಂತ ತಂಡನ ಕಟ್ಕೊಂಡು ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಬಂದಿರೋರಲ್ಲಿ ಸುಮಾರು ಜನ ಹಿಂದೆ ಕೆಲಸ ಮಾಡಿದ್ದಾರೆ. ಈಗ ಹಿಂದಿರುವ ಉಮೇಶ್, ಸೂರಜ್, ರಾಘುಪುರಪ್ಪ ಮನೆ, ಶ್ರುತಿ, ಪೃಥ್ವಿನ್, ಈ ತರದವರೆಲ್ಲ ಇಟ್ಕೊಂಡು ಅದ್ರ ಜೊತೆಗೆ ಈ ಮುಂದಿನ ವರ್ಷ ಯಾವ ನಾಟಕ ಮಾಡುವ ಅಂತ ಪ್ಲಾನ್ ಮಾಡಿ ಎಲ್ಲೆಲ್ಲೋ ಕೆಲಸದಲ್ಲಿ ಇದ್ರು ವಾಪಸ್ ಒಂದು 10 ದಿವಸ 15 ದಿವಸ ಟೈಮ್ ಮಾಡ್ಕೊಂಡು ತಿಂಗ್ಳುಗಟ್ಲೆ ಟೈಮ್ ಮಾಡ್ಕೊಂಡು ಅದನ್ನ ನಡ್ಸ್ಕೊಂಡು ಬಂದ್ರು. ಹಂಗಾಗಿ ಒಬ್ಬ ಯಜಮಾನರು ಇಲ್ಲದ ತಂಡ, ಯಜಮಾನನಿಲ್ಲದ ತಂಡ ಥಿಯೇಟರ್ ಸಮುರಾಯಿ. ಅದು ಯಾರು ಬೇಕಾದ್ರೆ ಯಜಮಾನರಾಗ್ಬೋದು ಆ ತಂಡಕ್ಕೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಇದು ಥಿಯೇಟರ್ಗೆ ಮಾಲೀಕನಿಲ್ಲದ ತಂಡ. ಅವ್ರು ತುಂಬಾ ಓಪನ್ ಆಗಿದ್ದಾರೆ. ಆಯಾಯ ವರ್ಷಕ್ಕೆ ನಾವು ಎಲ್ಲಿಗೆ ಹೋಗಿ ನಾಟಕ ಶುರು ಮಾಡ್ತೀವೋ ಅದೇ ನಮ್ಮ ಜಾಗ. ಯಾರು ಆ ವರ್ಷ ಆ ತಂಡಕ್ಕೆ ಸೇರ್ಕೊಳ್ತಾರೋ ಅವರೇ ಆ ತಂಡದವರು. ಆಮೇಲೆ ಅವರು ತುಂಬಾ ಮುಕ್ತವಾಗಿದ್ದಾರೆ. ಯಾರೊಬ್ರು ಲೀಡ್ ಮಾಡ್ತಾರೆ. ಉದಾಹರಣೆಗೆ ಕಳೆದ ವರ್ಷ, ಹಿಂದಿನ ವರ್ಷ ಅಂತ ಕಾಣುತ್ತೆ, ಇಡೀ ತಂಡವನ್ನ ಶ್ರುತಿ ನಿಭಾಯಿಸಿದ್ರು. ಇವರು ಉಳಿದವರು ಅವ್ರವ್ರು ಇದ್ ಕಡೆಗೇನೆ ಇದ್ಕೊಂಡು ಆ ಶ್ರುತಿಗೆ ಪೂರ್ತಿ ತಂಡದ ಕೆಲಸಗಳು, ಅದರ ಮ್ಯಾನೇಜ್ಮೆಂಟ್, ಆರ್ಗನೈಸ್ ಮಾಡೋದು, ನಾಟಕ ಕಟ್ಟೋದು, ತಂಡದವ್ರ ಜೊತೆಗೆ ಹೇಗೆ ಅದನ್ನ ವ್ಯವಹಾರ ನಡೆಸಬೇಕು, ಇದನ್ನೆಲ್ಲವನ್ನು ಒಬ್ಬರಿಗೆ ಕೊಟ್ಟು ಸುಮ್ಮನೆ ಇದ್ರು. ಹಾಗಾಗಿ ನನ್ಗೆ ಥಿಯೇಟರ್ ಸಮುದಾಯ ಒಂದು ಅಮೀಬಾದ ಸ್ವರೂಪ ಇದೆಯಲ್ಲ, ಅದು ಸುಮ್ಮನೆ ತಮ್ಮ ಕೆಲಸದಿಂದ ಜಾರ್ಕೊಳ್ಳಿಕ್ಕೆ ಆ ಸ್ವರೂಪ ಬಂದಿಲ್ಲ. ಆದ್ರೆ ಇವ್ರು ಅದ್ರ ಹಿಂದೆ ಕೆಲಸ ಮಾಡ್ತಾನೆ ಹೊಸ ತಂಡದವರು ಅದರಲ್ಲಿ ಮುಕ್ತವಾಗಿ ಕೆಲಸ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಅಮೀಬಾ ಇದೆಯಲ್ಲ, ಅದು ಥಿಯೇಟರ್ ಸಮುದಾಯಕ್ಕೆ ಮಾತ್ರ ಸಾಧ್ಯ ಆಗಿದೆ. ಅದು ತುಂಬಾ ಚೆನ್ನಾಗಿದೆ. ಆ ತರದೊಂದು ಸ್ವರೂಪನೇ ಚೆನ್ನಾಗಿದೆ. ಹಾಗಾಗಿ ತಿಪ್ಟೂರು ಸತೀಶ್ ಅವರು ಹೇಳಿದ್ದು ತುಂಬಾ ಚೆನ್ನಾಗಿ ಅನಾಲಿಸಿಸ್ ಮಾಡಿದ್ರು. ಯಾಕಂದ್ರೆ ಅವರು ಕೂಡ ಆ ತಂಡಕ್ಕೆ ನಾಟಕ ಮಾಡಿದಾಗ ಇವರೇ ತಿಪ್ಟೂರ್ಗೆ ಹೋಗಿದ್ರು. ಇದು ಥಿಯೇಟರ್ ಅಲ್ಲಿ ಆಮೇಲೆ ಈ ನಟ ಆಕ್ಟ್ ಮಾಡ್ತಾನೆ ಇನ್ನೊಂದು ಸಂಘಟನೆ ಕೆಲಸ ಮಾಡ್ತಿರೋದು, ಅಥವಾ ದುಡ್ಡು ಹೊಂದಿಸ್ಕೊಳ್ಳೋದು, ಪ್ರದರ್ಶನ ಮಾಡ್ಬೋದು, ಯಾರು ನಮ್ಮನ್ನ ಕರೆಸಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡ್ಬೋದು, ಇದನ್ನೆಲ್ಲ ಒಟ್ಟೊಟ್ಟಿಗೆ ಯೋಜನೆ ಮಾಡ್ತಾ ಬಂದ ಈ ಸಮುರಾಯಿ ತಂಡ ಇಷ್ಟು ಬೇಗ 10 ವರ್ಷ ಕಳೆದೋಯ್ತು ಅಂತ ಅನಿಸ್ತು. ಯಾವುದೇ ಸಿದ್ಧಾಂತಕ್ಕೆ ಬದ್ಧವಾಗದೆ ಅದು ಇಲ್ಲಿ ತನಕ ಕೆಲಸ ಮಾಡುತ್ತೆ. ಆದ್ರೆ ನಮ್ಮೆಲ್ರಿಗೂ ಗೊತ್ತಿದೆ, ಇನ್ನು ಮುಂದೆ ನಾವು ಮಾತಾಡೋದು, ನಮ್ಮ ಅಭಿವ್ಯಕ್ತಿಯನ್ನ ಹೇಳ್ಕೊಳ್ಳೋದು, ನಮ್ಮ ಯೋಚನೆಗಳನ್ನ ಹಂಚಿಕೊಳ್ಳೋದಕ್ಕೆ ಭಾರತದಂತ ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ. ನಾವು ಏನು ಮಾತಾಡಿದ್ರು ತಪ್ಪಾಗುವ ಪರಿಸ್ಥಿತಿ ಇದೆ. ಮುಖ್ಯವಾಗಿ ಕನ್ನಡದಲ್ಲೂ ಕರ್ನಾಟಕದಲ್ಲೂ ಕೂಡ ಒಂದು ಬೇರೆ ಅಲೆ ಶುರು ಆಗ್ತಾ ಇದೆ. ನಮ್ಗೆ ಮುಕ್ತವಾಗಿ ಮಾತಾಡ್ಕೊಳ್ಳಕ್ಕೆ ಸಾಧ್ಯವಾಗದಿರುವಂತ ಒಂದು ರಾಜಕೀಯ ವಾತಾವರಣ, ಒಂದು ಸಾಂಸ್ಕೃತಿಕ ಒಂದು ವಾತಾವರಣ, ಒಂದು ಪ್ರಭಾವಿ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂತ ವಾತಾವರಣದ ಜೊತೆಗೆ ನಮ್ಮಂತ ಥಿಯೇಟರ್ ಮಾಡೋರು ಇನ್ನೂ ಇದ್ದೀವಿ. ಈ ಪರಿಸ್ಥಿತಿ ತುಂಬಾ ಕಷ್ಟದ್ದು. ಕರೋನಾದಂತ ಸ್ಥಿತಿಯನ್ನು ಕೂಡ ಹೇಗೋ ಥಿಯೇಟರ್ನವರು ನುಂಗ್ಕೊಂಡ್ರು. ತುಂಬಾ ಕಷ್ಟ ಕಾಲದಲ್ಲೂ ನುಂಗಿ ಅದನ್ನ ದಾಟಿ ಬಂದ್ರು. ಆದ್ರೆ ದೊಡ್ಡ ಸಿನಿಮಾದಂತ ಉದ್ಯಮ ಅದನ್ನ ಅರಗಿಸ್ಕೊಳ್ಳಾರ್ದೆ ನಡಗೋಯ್ತು. ಆದ್ರೆ ಥಿಯೇಟ್ರು
ಕ್ರಿಸ್ತ ಪೂರ್ವದಿಂದ ಇಲ್ಲಿ ತನಕ ಇನ್ನು ಜೀವಂತವಾಗಿ ಇರೋದಕ್ಕೆ ಅದೊಂದೇ ಕಾರಣ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಅದು ಬದುಕಬಲ್ಲದು. ಆದ್ರೆ ಬದುಕಲಾರದ ಸ್ಥಿತಿ ಇದೆಯಲ್ಲ, ಅದು ಇವತ್ತಿನ ಭಾರತದ ಸ್ಥಿತಿ. ಇಂಥ ಸ್ಥಿತಿ ಇದ್ದಾಗ ನಮ್ಮಂತೆ ಈ ತರ ಚಿಕ್ಕ ಚಿಕ್ಕ ತಂಡಗಳು ಮಾಡುವ ಕೆಲಸಗಳಿಗೆ, ಅದು ತನ್ನ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋ ಸ್ಥಿತಿಗೆ ತುಂಬಾ ಆತಂಕವನ್ನು ಉಂಟು ಮಾಡುವ ಸ್ಥಿತಿ ಒದಗ್ತಾ ಇದೆ. ಅದು ನಮ್ಮೆಲ್ರಿಗೂ ಗೊತ್ತಿದೆ, ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಬಹುಶಃ ಇನ್ನು ಸ್ವಲ್ಪ ದಿವಸದಲ್ಲೇ ನಮ್ಮ ಅಭಿವ್ಯಕ್ತಿಯನ್ನು ಕೂಡ ಕಸಿದುಕೊಳ್ಳೋ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದ್ರೆ ಇವತ್ತು ಬೇರೆ ಧಾರ್ಮಿಕ ಮಠಮಾನ್ಯಗಳಿಗೆ ಸರ್ಕಾರ ಹಂಚ್ತಿರೋ ದುಡ್ಡಿಗೆ ಹೋಲಿಸಿದ್ರೆ ರಂಗಭೂಮಿಗೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಖರ್ಚು ಮಾಡೋ ವೆಚ್ಚ ಅತೀ ಅಲ್ಪ ಒಟ್ಟು ಬಡ್ಜೆಟ್ನಲ್ಲಿ. ಬರೀ ಬಡ್ಜೆಟ್ನಲ್ಲಿ ಅಷ್ಟೇ ಅಲ್ಲ, ಆ ಥರದ ಒಂದು ಪ್ರಭಾವಿ ಒಂದು ಯೋಚನೆಯನ್ನ ಇಡೀ ದೇಶದ ತುಂಬಾ ಹರಡ್ತಾ ಇದೆ. ಅದು ನಮ್ಮಂತ ಥಿಯೇಟರ್ ಮಾಡೋರಿಗೆ ದೊಡ್ಡ ಸವಾಲುಗಳು ಮುಂದೆ ಮಾಡೋದಕ್ಕೆ. ಅಂದ್ರೆ ನಮ್ಮ ಅಭಿವ್ಯಕ್ತಿಯನ್ನೇ ಇನ್ನೊಂದು 5-6 ವರ್ಷದಲ್ಲಿ ಕಸಿದುಕೊಂಡು ಥಿಯೇಟರ್ ಅನ್ನೋದು ಉಪಯೋಗಕ್ಕೆ ಬಾರದ ಒಂದು ಸ್ಥಿತಿ, ಅದು ಉಪಯೋಗಕ್ಕೆ ಬರದಿರುವ ಒಂದು ಊಟ ಅನ್ನೋ ತರ ಸರ್ಕಾರನೇ ತೀರ್ಮಾನ ಮಾಡುತ್ತೆ. ಬಹುಶಃ ಈ ಸ್ಥಿತಿ ಮುಂದುವರೆದ್ರೆ ಇಂಥ ಅಪಾಯಗಳನ್ನ ನಾವು ಹೇಗೆ ನಿಭಾಯಿಸ್ಕೊಳ್ಬೇಕು, ಇದನ್ನ ಎದುರಿಸ್ಕೊಳ್ಳೋದು ಹೇಗೆ, ಇದನ್ನ ನಮ್ಮಂತ ಚಿಕ್ಕ ಚಿಕ್ಕ ತಂಡಗಳು ಅದನ್ನ ಯೋಚನೆ ಮಾಡ್ಬೇಕಾಗಿದೆ. ಥಿಯೇಟರ್ ಸಮುರಾಯಿ ಇಲ್ಲಿ ತನಕ ನಡ್ಕೊಂಡು ಬಂದ ದಾರಿ ತುಂಬಾ ಚೆನ್ನಾಗಿದೆ. ತುಂಬಾ ಏಳು ಬೀಳುಗಳನ್ನ ಕಾಣ್ತು, ಅನೇಕ ನಟರುಗಳನ್ನ ಒಳಗೊಳ್ತು, ಅನೇಕ ಪ್ರದರ್ಶನಗಳನ್ನ ಕಾಣ್ತು, ಅನೇಕ ಸಂಘಟಕರನ್ನ ಪರಿಚಯ ಮಾಡ್ಕೊಳ್ತು, ಸಂಘಟಕರನ್ನ ಸೃಷ್ಟಿ ಮಾಡ್ತು. ಆದ್ರೆ ಬರೀ ನಾಟಕ ಮಾಡೋದು, ಪ್ರದರ್ಶನ ಮಾಡೋದ್ರ ಜೊತೆಗೆ ನಮ್ಮ ಅಭಿವ್ಯಕ್ತಿ ಇದೆಯಲ್ವಾ, ನಮ್ಮ ಅಭಿಪ್ರಾಯ ಇದೆಯಲ್ಲ, ಅದನ್ನ ನಾವು ಹೊರಗೆ ವ್ಯಕ್ತಪಡಿಸಕ್ಕೆ ಆಗದಿರುವ ಸ್ಥಿತಿ ಮುಂದೆ ಸೃಷ್ಟಿಯಾಗುವ ಅಪಾಯ ತುಂಬಾ ಇದೆ. 99%. ಅದಕ್ಕೆ ಒಂದು ತರದ ಒಂದು ವರ್ಗವನ್ನೇ ಸೃಷ್ಟಿ ಮಾಡ್ತಾ ಇದೆ. ಆ ತರ ಅಪಾಯಗಳನ್ನ ನಮ್ಮ ಥಿಯೇಟರ್ನವರು, ಬರೀ ಸಮುರಾಯಿ ಅಂತಲ್ಲ, ನಮ್ಮ ಥಿಯೇಟರ್ನ ಎಲ್ಲ ರೀತಿಯಲ್ಲಿ ಕೆಲಸ ಮಾಡೋರು ಕೂಡ ಅದನ್ನ ಅನುಭವಿಸ್ತಾ ಬಂದಿದ್ದೀವಿ. ಯಾಕಂದ್ರೆ ಕನ್ನಡ ಸಂಸ್ಕೃತಿ ಆಗ್ಲಿ, ಇನ್ಯಾವುದು ಸಾಹಿತ್ಯ ವಲಯಕ್ಕಾಗ್ಲಿ, ರಂಗಭೂಮಿಗಾಗ್ಲಿ, ಇದು ಒಂದು ನಗಣ್ಯವಾಗ್ತಾ ಬರ್ತಾ ಇದೆ. ಇದನ್ನ ಹೇಗೆ ಸರಿದೂಗಿಸ್ಬೇಕು, ನನ್ನ ಹತ್ರ ಪರಿಹಾರ ಇಲ್ಲ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಚಿಕ್ಕ ಚಿಕ್ಕ ತಂಡಗಳು ನಿಲ್ಲೋದು ಹೇಗೆ, ಇದನ್ನು ಕೂಡ ನಾವು ಮರುಪರಿಶೀಲನೆ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಥಿಯೇಟ್ರು ಮಾಡೋದಕ್ಕೆ ನಮಗೆ ಮುಂದೆ ಫ್ಯೂಚರ್ಗಳೇ ಇಲ್ಲ ಅನ್ನೋ ತರದಲ್ಲಿ ಆಗ್ತಾ ಇದೆ. ಥಿಯೇಟರ್ ಸಮುರಾಯಿ ಈ ತರದ ಕಳೆದ 10 ವರ್ಷದಲ್ಲಿ ನನಗೆ ಪರಿಚಯ ಇರುವವರೇ ಎಲ್ಲರೂ, ನನ್ನ ಜೊತೆಗೆ ಕೆಲಸ ಮಾಡಿದವರೇ ಇವರೆಲ್ಲರೂ ಇದ್ದಾರೆ. ಆದ್ರೆ ವೈಯಕ್ತಿಕವಾಗಿ ನನಗೆ ಸಂಘಟಕನಲ್ಲ, ನಾನು ನಾಟಕ ಮಾಡಿಸಬಲ್ಲೆ. ನಾನು ನಾಟಕದ ತಂಡವನ್ನು ನಡೆಸೋದಕ್ಕೆ ಇವತ್ತಿಗೂ ಕೂಡ ಹೆದರುತ್ತೇನೆ. ಯಾಕಂದ್ರೆ ಒಂದು ತಂಡ ನಾನು ಏನಾದ್ರೂ ಸೃಷ್ಟಿ ಮಾಡಿದೆ ಅಂತ ಆದ್ರೆ ಅದು ಅನೇಕ ಯೋಚನೆಗಳಿಗೆ ಬದ್ಧವಾಗ್ಬೇಕಾಗ್ತದೆ. ಆ ತರ ಒಂದು ಬದ್ಧತೆಗಳಿಗೆ ಸಿಕ್ಕಾಕೊಳ್ಳದೆ ನಾನು ಥಿಯೇಟರ್ ಸಮುರಾಯಿಯ ಹೊರಗಿದ್ಕೊಂಡು ಇಲ್ಲಿ ತನಕ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೆ ಥಿಯೇಟರ್ ಸಮುರಾಯಿಲಿ ಕೆಲಸ ಮಾಡುವ ಇವರೆಲ್ಲರೂ, ಇವರ ಉತ್ಸಾಹ, ಇವ್ರ ಯೋಚನೆಗಳು, ಇವಕ್ಕೆಲ್ಲವಕ್ಕೂ ನಾನು ಹಿಂದೆ ನಿಂತ್ಕೊಂಡು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗತ್ತೆ. ಈಗ 10 ವರ್ಷ ಆದ್ಮೇಲೆ ಅದು 1 ಲಕ್ಷ ರೂಪಾಯಿ ದೇಣಿಗೆಯನ್ನ ಪಡೀತು ಲೋಹಿಯಾ ಫೌಂಡೇಶನ್ ಮೂಲಕ. ಇಲ್ಲಿ ತನಕನು ಕಳೆದ 9 ವರ್ಷದಿಂದನು ಅವರು ದುಡ್ಡು ಸಾಲ ಮಾಡಿ ಅಥವಾ ಅವ್ರ ಜೇಬಲ್ಲಿ ಇರೋ ಖಾತೆಯಲ್ಲಿ ಇರುವ ಉಳಿತಾಯದ ಹಣದಿಂದ ಏನೋ ಸ್ವರೂಪದಿಂದ ಹಣದ ಸಂಪನ್ಮೂಲನ ಒದಗಿಸ್ಕೊಂಡು ನಾಟಕ ಕಟ್ಟಿದ್ರು. ಅದು ಹೆಚ್ಚಿನ ವರ್ಷ ಅವ್ರಿಗೆ ಲಾಸೇ ಆಯ್ತು. ಕೊನೆಗೆ ಉಳಿದಿರೋದು 3,000, 4,000, 5,000 ರೂಪಾಯಿಯಲ್ಲಿ ಬದುಕು ಹಂಚ್ಕೊಂಡು ವಾಪಸ್ ಮನೆಗೆ ಹೋದ್ರು. ಆದ್ರೆ ಈಗ ಪುರಪ್ಪಮೆನೆ ರಾಘು ಅವರು ಒಂದು ಚಿಕ್ಕ ಜಾಗವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿ ಥಿಯೇಟರ್ ಸಮುರಾಯಿನ ಕೆಲಸಗಳು ನಡೀತಾ ಇದೆ. ಬಹುಶಃ ಅಮೀಬಾದ ಕಲ್ಪನೆ
ಇನ್ನು ಒಂದು ನೆಲೆಗೆ ಬಂದು ನಿಲ್ಲುತ್ತೋ ಅಥವಾ ನಿಲ್ಲೋದಿಲ್ವೋ ಗೊತ್ತಿಲ್ಲ. ಆದ್ರೆ ಹಾಗೆ ಇರ್ಬೇಕು ಅಂತ ನಾನು ಬಯಸೋದಿಲ್ಲ. ಅದು ಕಾಲದಿಂದ ಕಾಲಕ್ಕೆ ಥಿಯೇಟರ್ ಸಮುರಾಯಿನ ಕಟ್ಟಿದ ಸ್ವರೂಪ ಬದಲಾಗ್ಲಿ. ಅವತ್ತು ಕಾಲಕ್ಕೆ ಅದು ತೆರ್ಕೊಳ್ಳಿ. ಇಲ್ಲಿ ತನಕ ಹೇಗೆ ತೆರ್ಕೊಳ್ತಾ ಬಂತು ತೆರ್ಕೊಳ್ಳಿ. ಆಮೇಲೆ ಥಿಯೇಟರ್ನ ಸಮುರಾಯಿನ ಒಂದು ಸಿದ್ಧ ಮಾದರಿ ಅಲ್ಲದ ಒಂದು ಚೌಕಟ್ಟಿದೆ ಅಲ್ಲ, ಅದು ಹಾಗೆ ಇರ್ಲಿ ಅನ್ನೋದು ನಂದು ಆಶಯ. ಮುಂದೆ ಬದಲಾದ್ರೂ ಆಗ್ಲಿ, ನಾವು ಒಂದು ಚೌಕಟ್ಟಿಗೆ ಬೀಳೋದು ಬೇಡ. ಹೊಸ ಕಲಾವಿದರು ಅದಕ್ಕೆ ಬರ್ಲಿ. ಹಳಬರು ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ಈ ತರದೊಂದು ಹೋದ್ರೆ ಹೋಗ್ಬೋದು ಅಂದ್ರೆ ನಾ ಕಳಿಸ್ದಾಗ ಹೋಗಿ ಅಂತ ಹೇಳೋದಲ್ಲ. ಆ ತರದೊಂದು ಓಪನ್ ಆಗಿರೋ ಒಂದು ತಂಡ ಆಗ್ಲಿ. ಅಲ್ಲಿ ಎಲ್ಲಾ ಶ್ರೇಷ್ಠ ಸಾಹಿತಿಗಳ ಎಲ್ಲ ಒಳ್ಳೆ ಚಿಂತನೆಗಳು ಎಲ್ಲವೂ ಅದರಲ್ಲಿ ಬರಲಿ. ಥಿಯೇಟರ್ ಸಮುರಾಯಿ ಇನ್ನೊಂದಷ್ಟು ವರ್ಷ ಕಾಲ ಒಳ್ಳೆ ಕೆಲಸಗಳನ್ನ ಮಾಡ್ಲಿ. ಎಲ್ರಿಗೂ ಶುಭಾಶಯಗಳು. ಈ ತರದೊಂದು ಇಂಟ್ರೆಸ್ಟಿಂಗ್ ಕಾರ್ಯಕ್ರಮ ಮಾಡಿದ್ದೀರಿ. ನಾವೆಲ್ಲ ಕಡಿಮೆ ಜನ ಇದ್ದೀವಿ, ಆದ್ರೂ ನಾವಾದ್ರೂ ಮಾತಾಡ್ಕೊಳ್ಳೋಕೆ ಒಂದು ಅವಕಾಶ ಆಯ್ತು ಈ ಗೂಗಲ್ ಮೀಟ್ನ ಮೂಲಕ. ಮುಖ್ಯವಾಗಿ 90,000 ಸತೀಶ್ ತಿಪ್ಟೂರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರ ಮಾತುಗಳನ್ನ ಕೇಳಿದ್ರೆ ನಮ್ಮ ಥಿಯೇಟರ್ ಸಮುರಾಯ ಜೊತೆಗೆ ಅನೇಕರ ಒಟ್ಟಿಗೆ ತುಂಬಾ ಸೌಹಾರ್ದವಾಗಿ ಇದ್ದಾರೆ ಅಂತ ಅನ್ಸುತ್ತೆ. ಅವ್ರ ಕೆಲಸಗಳಿಗೂ ಒಳ್ಳೇದಾಗ್ಲಿ. ಥಿಯೇಟರ್ ಸಮುರಾಯ ನನ್ನ ಎಲ್ಲ ಗೆಳೆಯರು ತುಂಬಾ ಆಸಕ್ತಿಯಿಂದ ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೂರಜ್, ರಾಘು, ಶ್ರುತಿ, ಪೃಥ್ವಿನ್, ಇನ್ನು ಎಲ್ರಿಗೂ ನನ್ನ ಶುಭಾಶಯಗಳು. ನಾನು ಹೆಗ್ಗೋಡದಿಂದ ಹೊರಗಿದ್ದೀನಿ, ಈಗ ಆಕಾಶದ ಕೆಳಗೆ ನಿಂತು ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಇನ್ನೂ ಪ್ಲಾನ್ ಮಾಡಿಲ್ಲ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಈಗ ಕೊನೆಯ ಘಟ್ಟ ಇದು. ನಮ್ಮಲ್ಲಿ ಪ್ರಸನ್ನ ಸರ್ ಇದ್ದಾರೆ, ಪ್ರಸನ್ನ ಡಿ ಸಾಗರ್ ಅವರು. ನಾವು ಸಮುರಾಯನ್ನ ಶುರು ಮಾಡುವ ಹೊತ್ತಿಗೆ ಜೊತೆಯಾದಂಥವರು, ನಮ್ಮ ಸಮುರಾಯಿನ ಮೊದಲ ನಾಟಕವನ್ನ ನಿರ್ದೇಶನ ಮಾಡಿಕೊಟ್ಟಂಥವರು. ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕು. ಹಲೋ, ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಲ್ವಾ? ಹಾ ಸರ್, ನನ್ನ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ನನ್ನ ಮಾತು ಸ್ಲೋ ಆಗ್ಬೋದು, ಮಧ್ಯಾಹ್ನ ಕಟ್ ಆಗ್ಬೋದು, ಬಟ್ ನೆವರ್ ಮೈಂಡ್. ತೊಂಬಾಜಿ ನಮಸ್ಕಾರ. ಸತೀಶ್ ನಮಸ್ಕಾರ. ರಸ್ತೆ ಮೇಲೆ ನಾನು ಕೂಡ ನಿನಾಸಂ ಮುಗಿಸ್ಕೊಂಡು NSD ಹೋಗಿ ಅಲ್ಲೆಲ್ಲೋ ಪೊಲೀಸ್ ಜೊತೆ ಕೆಲಸ ಮಾಡ್ತಾ ವಾಪಸ್ ಊರಿಗೆ ಬಂದವಾಗ ನಾನು ಹಿಡ್ಕೊಂಡ್ ಬಂದು ನಾಟಕ ಮಾಡಿಸಿದ್ರು ಓವರ್ ಕೋಟ್. ಹೀಗೆ ಮಾಡ್ಬೇಕು ಅನ್ನೋ ಯಾವುದೇ ನಿರ್ಧಾರಗಳಿಲ್ದೆ ಮಾಡಿರೋ ನಾಟಕ ಅದು. ಅದು ನಾನು ಕಾಲೇಜಲ್ಲಿ ಇರ್ತಾ ಓದಿದ ಟೆಕ್ಸ್ಟ್, ಅದನ್ನು ಮಾಡ್ಬೇಕು ಅನ್ನೋ ಆಸೆ ಇತ್ತು. ಶುರು ಮಾಡಿದ್ವಿ. ಅಲ್ಲೂ ಕೂಡ ತುಂಬಾ ಅದು ದಿನ ಪ್ರೊಸೆಸ್ ಒಳಗೆ ಬೇರೆ ಬೇರೆ ಆಗ್ತಾನೆ ಆಯ್ತು. ಹೆಚ್ಚು ಇಂಪ್ರೂವೈಸ್ ಆಗಿರೋ ನಾಟಕ ಅದು. ನನ್ನನ್ನು ಕರೆದು ನಾಟಕ ಮಾಡಿಸ್ಬೇಕು ಅಂತ ಕೇಳಿದ್ದಕ್ಕೆ ಥಿಯೇಟರ್ ಸಮುರಾಯಿಗೆ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್. ನಾನು ಆ ಥಿಯೇಟರ್ ಸಮುರಾಯಿ ಫಸ್ಟ್ ನಾಟಕ ಮಾಡಿಸ್ದೆ ಅನ್ನೋದು ಇನ್ನೊಂದು ಖುಷಿ ವಿಷಯ. ಗೊತ್ತಾಗಿಲ್ಲ ಅದ್ರ ಎಕನಾಮಿಕ್ಸ್ ಗಳು ಹೇಗ್ ವರ್ಕೌಟ್ ಆಯ್ತು, ಏನಾಯ್ತು ಅನ್ನೋದು ಗೊತ್ತಿಲ್ಲ. ಒಂದ್ ನಾಟಕ ಮಾಡಿದ ಮೇಲೆ ಆ ನಾಟಕ ಅಟ್ಲೀಸ್ಟ್ ಕೆಲಸ ಮಾಡಿದ ಎಲ್ಲರಿಗೂ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು. ಇನ್ ಟರ್ಮ್ಸ್ ಆಫ್ ಪ್ರದರ್ಶನದಲ್ಲೂ ಕೂಡ ಅದು ಇನ್ನು ಗಳಿಕೆಯಲ್ಲೂ ಕೂಡ, ಅಂದ್ರೆ ಸಣ್ಣಕ್ಕೊಂದು ಅಮೌಂಟ್ ಆಫ್ ಮನಿ ಬಂದಿರ್ಬೇಕಿತ್ತು. ಹಂಗ್ ಬಂದ್ರೆ ಒಂದ್ ಗ್ರೂಪ್ ಸರ್ವೈವ್ ಆಗಕ್ಕೆ ಸಾಧ್ಯ ಆಗುತ್ತೆ. ಮಂಜು ಸರ್ ಹೇಳ್ದಂಗೆ ಅದೇ ಒಂದ್ ತರದಲ್ಲಿ ಒಂಥರ ಸಫೋಕೇಶನ್ ಇದೆ. ಈಗ ಒಂದ್ ಗ್ರೂಪ್ ತಾನೊಂದು ಕಷ್ಟಪಟ್ಟು ಒಂದು ನಾಟಕ ಮಾಡಿ ಅದನ್ನ ಆಡಿಯನ್ಸ್ ಮುಂದೆ ತಗೊಂಡು ಹೋಗಿ ಅವ್ರಿಗೆ ತೋರಿಸಿ ಅದರಿಂದ 4 ಕಾಸು ಸಂಪಾದನೆ ಮಾಡೋದು ಅನ್ನೋದು ನಿಜವಾಗ್ಲೂ ನಮಗ್ ಕನಸೆ ಅಂತ ಅನಿಸ್ತಾ ಇದೆ. ಹೊತ್ತಿಗೆ ನಾಟಕ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಅದನ್ನ ತಗೊಂಡೋಗಿ ಟೂರ್ ಮಾಡಿ ಜನರಿಗೆ ಒಪ್ಪಿಸಿ ಒಂದ್ 4 ಕಾಸು ಸಂಪಾದನೆ ಮಾಡೋದು, ಇಟ್ಸ್ ರಿಯಲಿ ಡಿಫಿಕಲ್ಟ್. ಹಂಗೆ ಥಿಯೇಟರ್ ಸಮುರಾಯಿ ಮತ್ತೆ ಜನಮನದಾಟ, ಆಟ ಮಾಟ ಅಂತ ಸಣ್ಣ ಮಿನಿ ರೆಪರ್ಟರಿಗಳು ಹುಟ್ಕೊಂಡಿರೋದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ನಾನು ತುಂಬಾ ಕಡೆ ಕೆಲಸ ಮಾಡಿದವಾಗ ಇಂಥ ಈ ರೀತಿಯಾದ ಒಂದು ಥಿಯೇಟರ್ ಕಲ್ಪನೆ ಕರ್ನಾಟಕದಲ್ಲಿ ಮಾತ್ರ ಇರೋದು. ಸಣ್ಣ ರೆಪರ್ಟರಿಗಳು. ಅದಕ್ಕೆ ಕಾರಣ ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ನಿನಾಸಂ ಅಂತಾನೆ ಹೇಳ್ಬೇಕದು. ನಿನಾಸಂ ಹಾಕೊಟ್ಟಿರುವ ತಿರುಗಾಟದ ಮಾದರಿ ಮತ್ತೆ
ಆ ಮಾದರಿಯನ್ನ ಅನುಕರಿಸಿಯೇ ಅದರಿಂದ ಟಿಸಿಲ್ ಮತ್ತೊಂದು ಮಾದರಿಗಳನ್ನ ಸೃಷ್ಟಿಸಿಕೊಂಡಿರುವ ಆಟ ಮಾಟ, ಜನಮನದಾಟ, ಸ್ಪೆಷಲಿ ಥಿಯೇಟರ್ ಸಮುರಾಯ್. ನಾನು ಬೇರೆ ಯಾವುದಕ್ಕೂ ಹೋಗಕ್ಕಿಂತ ಹೆಚ್ಚಾಗಿ ಥಿಯೇಟರ್ ಸಮುರಾಯ್ ಬಗ್ಗೆನೇ ಮಾತಾಡ್ತೀನಿ. ಥಿಯೇಟರ್ ಸಮುರಾಯ್ ಮಂಜು ಸರ್ ಹೇಳ್ದಂಗ ನಮಿ ಬಾಯಸ್ ರಿಯಲಿ ಹೌದು. ಯಾಕಂದ್ರೆ ಅದು ತನ್ನ ಸ್ವರೂಪ ಪಡ್ಕೊಂಡೇ ಇಲ್ಲ. ಹೊಸದಾಗಿ ಯೋಚನೆಗಳಿಗೆ ಅದು ತನ್ನನ್ನು ಓಪನ್ ಮಾಡ್ಕೊಂಡಿದೆ. ಫಾರ್ ಎಕ್ಸಾಂಪಲ್, ಪವಿತ್ರ ರಾಬನ ಸ್ಪೇಸಿಗೆ ಹೋಗಿ ಅಲ್ಲಿ ನಾಟಕ ಮಾಡಿ ಬರೋದಿದೆಯಲ್ಲ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಆ ಜನರ ಜೊತೆಗೆ ಬೆರೆತು ಅಲ್ಲಿನ ಊಟ ಮಾಡಿ ಆ ಸಂಸ್ಕೃತಿ ಜೊತೆಗೆ ಒಗ್ಗೂಡಿ ಅಲ್ಲಿ ಕಲ್ತ್ಕೊಂಡು ಬಂದು ಅದ್ರಲ್ಲಿ ಪ್ರದರ್ಶನ ಮಾಡೋದಿಲ್ಲ, ಅದು ಕಾಣಿಸ್ತಾ ಇತ್ತು ಆ ಪ್ರೊಡಕ್ಷನ್ ನಲ್ಲಿ. ಅಂಡ್ ಆ ರೀತಿಯಾದ ಕಲ್ಪನೆಗಳೇ ತುಂಬಾ ಹೆಚ್ಚು ಒಂದು ನಾಟಕನ ಸೃಷ್ಟಿ ಮಾಡೋದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡೋ ಅಂಶಗಳು. ಲೈಕ್ ಇಲ್ಲಿ ತನಕ ಏನು ಅಂದ್ರೆ ಒಂದು ಜಾಗಕ್ಕೆ ಡೈರೆಕ್ಟರ್ನ ಕರೆಸಿ ಅಲ್ಲಿ ನಾಟಕ ಮಾಡಿಸಿ ಅದನ್ನ ಟೂರ್ ತಗೊಂಡು ಹೋಗೋದಾಗಿತ್ತು. ಫಸ್ಟಿಗೆ ನಾವು ಒಂದು ಕಡೆ ಹೋಗಿ ಡೈರೆಕ್ಟರ್ ಇದ್ದಲ್ಲೇ ಹೋಗಿ ಅಲ್ಲೇ ನಾಟಕ ಮಾಡಿ ಅಲ್ಲಿಂದ ರೆಡಿ ಮಾಡ್ಕೊಂಡ್ ಬಂದು ಟೂರ್ ಮಾಡೋದು, ಅದು ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಐಡಿಯಾ. ಅದು ಹಂಗ್ ಮಾಡಿದ್ದು ಕೂಡ ಗೊತ್ತಿಲ್ಲ ಅದೆಷ್ಟು ಇದಾಯ್ತು ಅಂತ. ಬಟ್ ನನ್ನ ಪ್ರಕಾರ ಅದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಒಬ್ಬ ಆಕ್ಟರ್ನ ಬೆಳವಣಿಗೆಯಿಂದಾಗಿ, ಅವನ ಭಾಷೆ ಕಟ್ಟುವಿಕೆಯಿಂದಾಗಿ ಕೂಡ. ಥಿಯೇಟರ್ ಸಮುರಾಯ ನಾಟಕ ಮಾಡಿಸೋದ್ರಲ್ಲಿ ನಾನು ಹೆಚ್ಚು ಕಮ್ಮಿ ಥಿಯೇಟರ್ ಸಮುರಾಯ 3 ನಾಟಕ ನೋಡಿರೋದು. ನಾನ್ ಮಾಡ್ತಿರೋ ಒಂದು ನಾಟಕ, ಆಮೇಲೆ ಹೊಸದ ಕಲ್ಲುಗಳು, ಆಮೇಲೆ ರೀಸೆಂಟ್ಲಿ ಮಂಜುಸ ನಾಟಕ ನೋಡಿಲ್ಲ ನಾನು, ಇವ್ರದ್ದು ನೋಡಿಲ್ಲ, ಇನ್ನೊಂದು ನಾಟಕ ನೋಡಿದ್ ನಾನು, ಸಾರಿ 2 ನಾಟಕ ನೋಡಿದೀನಿ. ಆದ್ರೆ 2 ನಾಟಕದಲ್ಲೂ ಕೂಡ ಪ್ರಯೋಗ, ಹಸಿದ ಕಲ್ಲುಗಳು ಇಂಟ್ರೆಸ್ಟಿಂಗ್ ಆಗಿ ಡೆವಲಪ್ ಆಗಿತ್ತು ನಾಟಕ. ಯಾಕಂದ್ರೆ ಅದು ಕನ್ನಯ್ಯ ಸರ್ನ ಒಂದು ಫಾರ್ಮ್ ಆಫ್, ಇದು ಕನ್ನಯ್ಯ ಸರ್ ಅಂತ ಹೇಳ್ಬಾರ್ದು, ತೊಂಬ ಸರ್ ಮಾಡ್ಸಿರೋದ್ರಿಂದಾಗಿ ತೊಂಬ ಸರ್ ಒಂದು ನಾಟಕದ ಶೈಲಿ ಇದೆಯಲ್ಲ, ಆ ನಾಟಕದ ಶೈಲಿಗೆ ನಮ್ಮನ್ನ ನಾವು ಒಗ್ಗಿಸ್ಕೊಂಡು ಅದನ್ನ ಪ್ರದರ್ಶನ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತ ಪ್ರೊಡಕ್ಷನ್. ನಾನೇನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಥಿಯೇಟರ್ ಸಮುರಾಯ್ ತನ್ನ ಪ್ರದರ್ಶನಗಳ ರೀತಿಯಿಂದಾಗಿ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಬೇರೆ ಬೇರೆ ರೀತಿ ಒಳಗೆ ತನ್ನ ಪ್ರೊಡಕ್ಷನ್ ಕಳ್ತಾ ಇದೆ. ಅದು ಇವತ್ತಿಗೆ ಬೇಕಾಗಿದ್ದು. ನಾನು ಇನ್ನೂ ಏನಾಗಿದೆ ಅಂದ್ರೆ, ಒಂಥರದ ನೋಷನ್ ಇದೆ. ಆಕ್ಟಿಂಗ್ ಮಾಡೋ ರೀತಿ ಒಳಗೂ ಕೂಡ ಎಲ್ಲರೂ ಒಂದೇ ತರ ಆಕ್ಟಿಂಗ್ ಮಾಡ್ತಿದ್ದಾರೆ, ಎಲ್ಲರೂ ಒಂದೇ ತರ ಆಕ್ಟಿಂಗ್ ಮಾಡ್ತಾರೆ. ಆಕ್ಟಿಂಗ್ ಪ್ಯಾಟರ್ನ್ ಕೂಡ ಒಂದೇ ತರ ಇದೆ. ಅದನ್ನ ಥಿಯೇಟರ್ ಸಮರ ಹೆಚ್ಚು ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಬೇರೆ ಬೇರೆ ಡೈರೆಕ್ಟರ್ಗಳ ಮುಖಾಂತರವಾಗಿ. ಮಂಜು ಸರ್ ಹೇಳಿದ್ರು, ಈಗ ನಿಜವಾಗ್ಲೂ ಒಂದು ಟೈಮು, ಆ ಟೈಮಲ್ಲಿ ನಾವು ಎಂಥ ಟೈಮಲ್ಲಿ ಇದ್ದೀವಿ ಅಂದ್ರೆ ಅದು ಅಭಿವ್ಯಕ್ತಿಗೆ ಒಂದು ದೊಡ್ಡ ಕ್ವಶನ್ ಶುರುವಾಗಿದೆ ಅಂತ. ನಿಜವಾಗ್ಲೂ ಹೌದು. ಆದ್ರೆ ಅದನ್ನ ಹೆಂಗೆ ನಾವು ಸಾಲ್ವ್ ಮಾಡ್ಕೋಬೇಕು? ನಮ್ಗೆ ಯಾವತ್ತೂ ಇದ್ದಿದ್ದೆ ಪ್ರಾಬ್ಲಮ್. ಹಲೋ ಹಲೋ ಕೇಳುತ್ತೆ. ಅಭಿವ್ಯಕ್ತಿಗೆ ಯಾವತ್ತೂ ಇದ್ದಿದ್ದೆ ಪ್ರಾಬ್ಲಮ್. ಅದನ್ನ ಮೀರ್ಕೊಂಡಿದ್ದಕ್ಕೆ ಥಿಯೇಟರ್ ಅಲ್ವಾ? ಥಿಯೇಟರ್ ಅಂತ ನಂಗೊಂದು ಪ್ರೊಟೆಸ್ಟ್ ಅಂತ ಅನ್ಸುತ್ತೆ. ನಾನೇನೋ ನಾಟಕ ಮಾಡ್ತಾ ಇದ್ದೀನಿ, ಇಟ್ಸ್ ಅ ಪ್ರೊಟೆಸ್ಟ್, ಐ ಆಮ್ ಟ್ರೈಂಗ್ ಟು ಸೇ ಸಮಥಿಂಗ್. ಅದನ್ನೇ ಮಾಡ್ಕೊಂತ ಬಂದಿದ್ದೀವಿ ಈಗ ಇಲ್ಲಿ ತನಕನೂ ಕೂಡ. ಹೌದು, ಮುಂದೆ ನಿಜವಾಗ್ಲೂ ಕಷ್ಟ ಇದೆ. ಒಂದು ನಾಟಕದಲ್ಲಿ ಯಾವ್ದೋ ಒಂದು ಡೈಲಾಗ್ ಹೇಳಿದ್ರೆ ಆ ಡೈಲಾಗ್ ಮೇಲೆ ಯಾಕೆ ಹೇಳಿದ್ರಿ ಅಂತ ಕೇಳೋ ಒಂದಿಷ್ಟು ಗ್ರೂಪ್ಗಳು ಕ್ರಿಯೇಟ್ ಆಗಿದ್ದಾವೆ. ಆದ್ರೆ ಆ ಗ್ರೂಪ್ಗಳಿಗೂ ಕೂಡ ನಾವ್ ಏನ್ ಹೇಳ್ತಿದೀವಿ ಅನ್ನೋದನ್ನ ಧೈರ್ಯವಾಗಿ ಹೇಳುವಂತ ಒಂದು ಕೆಲಸ ಮಾಡ್ಬೇಕಲ್ಲ. ಅಂಥ ಕೆಲಸಗಳನ್ನ ಜನರ ಮಧ್ಯನೇ ಹೋಗಿ ಜನರ ಮಧ್ಯ ನಿಂತ್ಕೊಂಡು ನಾಟಕಗಳ ಮುಖಾಂತರ ಇಂಥ ಥಿಯೇಟರ್ ಸಮುರಾಯ್ ಇಂಥ ಸಣ್ಣ ಸಣ್ಣ ಗ್ರೂಪ್ಗಳು ನಿಜವಾಗ್ಲೂ ಮಾಡ್ತಿದ್ದಾರೆ. ನಾವು ಮಾಡ್ಲಿಲ್ಲ, ಮಾಡ್ಲಿಕ್ಕೆ ಆಗಿಲ್ಲ. ನಾನು ಕೂಡ ಅಷ್ಟೇನೆ ಒಂದು ಗ್ರೂಪ್ ಕಟ್ಕೊಂಡು ಒಂದು ನಾಟಕ ಮಾಡಿ ಅದನ್ನ ಶೋ ಮಾಡೋಷ್ಟು ತಾಕತ್ ನಮ್ಗೆ ಇನ್ನೂ ಬರ್ಲೇ ಇಲ್ಲ. ಆ ನಾಟಕನ ಒಂದು ಹಂತದ ಪ್ರದರ್ಶನ ತನಕ ಮಾತ್ರ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಕೂಡ ಅದನ್ನ ಆರ್ಗನೈಸ್ ಮಾಡಿ 4 ಜನರ ಮುಂದೆ ತಗೊಂಡೋಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಗೊತ್ತಾಗ್ಲಿಲ್ಲ. ನಮ್ಗೆ ಇನ್ನೂ ಕಷ್ಟನೇ. ಆದ್ರೆ ಅಂತ ಒಂದು ಕೆಲಸನ ಆರ್ಗನೈಸ್ ಆಗಿ ಮಾಡ್ತಿದಾರಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆದ ಕೆಲಸ. ಕರ್ನಾಟಕದಲ್ಲಿ ನಾನು ನೀನಾಸಂ ಇದೆ, ತುಂಬಾ ರಂಗಶಾಲೆಗಳಿದೆ. ಆದ್ರೆ ನೀನಾಸಮಿಂದ ಹೊರಟ ರಂಗಶಾಲೆಗಳಿಂದ ತುಂಬಾ ಜನ ಹುಡುಗರು ಈ ರೀತಿಯಾದ ವಿಭಿನ್ನವಾದ ಯೋಚನೆಗಳಿಗೆ ಇದ್ ಮಾಡ್ತಿದ್ದಾರೆ. ಅದರಲ್ಲಿ ನಾವು ನೋಡ್ದಂಗೆ ಥಿಯೇಟರ್ ಸಮುರಾಯ್, ಜನಮನದಾಟ, ಆಟ ಮಾಟ, ಇಂಥವುಗಳು ಅವುಗಳಿಗೆ ಆದ ಒಂದು ರೀತಿಯಾದ ಫಾರ್ಮ್ ಕಟ್ಕೊಂಡಿದ್ದಾರೆ. ಅಂಡ್ ಮಂಜು ಸರ್ ಹೇಳ್ದಂಗೆ ಥಿಯೇಟರ್ ಸಮುರಾಯಗಳಿಗಂತ ಫಾರ್ಮ್ ಇಲ್ಲ ಅಂತ, ಬಟ್ ಸ್ಟಿಲ್ ಒಂದು ಫಾರ್ಮ್ ಇದೆ ಅವರಿಗೆ. ಅದು ಹೊಸ ರೀತಿಯಾದ ಒಂದು ನೋಟ.
ಪ್ರೊಡಕ್ಷನ್ಗಳನ್ನ ಕಟ್ಟುವಿಕೆಯಿಂದನೇ ಕೂಡ ಅದು ಡೈರೆಕ್ಟ್ರಿಗೆ ಅವ್ರು ಕೂಡ ಫ್ರೀಡಮ್ ನಾನು ಫೀಲ್ ಮಾಡಿದ್ದೆ ಫಸ್ಟ್ ಕೂಡ ಅದು ಡೈರೆಕ್ಟ್ರಿಗೆ ಅವ್ರೊಂದು ಫ್ರೀಡಮ್ ಕೊಡ್ತಾರೆ. ಅದು ಭಾರಿ ಮುಖ್ಯ ಒಂದು ಪ್ರೊಡಕ್ಷನ್ ಕಟ್ಟೋ ಹೊತ್ತಿಗೆ. ಇವತ್ತು ಸ್ಪೆಷಲಿ ನಾ ಹೇಳೋದಾದ್ರೆ ಈ ಹಿಂದೂ ಕೂಡ ಮಾತಾಡ್ತಾ ಇದ್ವಿ, ಒಂದು ರೆಪರ್ಟರಿ ಅಂದ್ರೆ ಅದು ಒಂದು ಕಡೆ ಸ್ಥಿತವಾಗಿರುತ್ತೆ, ಅಲ್ಲಿಂದ ಆಪರೇಟ್ ಮಾಡುತ್ತೆ, ಎಲ್ಲೋ ಒಂದೊಂದ್ ಕಡೆ ಹೋಗಿ ಶೋ ಮಾಡಿ ಬರುತ್ತೆ. ಈ ರೀತಿಯಾದ ಒಂದು ತಿರುಗಾಟದ ಕಲ್ಪನೆ ಬೇರೆ ಎಲ್ಲೂ ಇಲ್ಲ. ಅದು ಆ ಕಲ್ಪನೆ ಏನಂದ್ರೆ, ಒಂದು ನೀನಾಸಮಿಯಿಂದ ಹೊರಗೆ ಬಂದಿರ್ತೀವಿ, ನಮ್ಮದೇ ಆದ ಒಂದು ಯೋಚನೆಗಳಿಗೆ ಯಾರು ಜಾಗನೆ ಕೊಟ್ಟಿರೋದಿಲ್ಲ, ನಮ್ದೇ ಆದ ಯೋಚನೆಗಳಿಗೆ ನಮ್ದೇ ಒಂದು ಸ್ಪೇಸ್ ಅಲ್ಲಿ ನಮ್ದೇ ಮಿತಿ ಒಳಗೆ ನಾವು ಕಟ್ಕೊಳ್ಳೋದಿದೆಯಲ್ಲ, ಅದ್ರ ಸಂತೋಷ ಬೇರೆದಿಲ್ಲ. ಹಂಗೆ ಕಟ್ಕೊಂಡ್ರ ಥಿಯೇಟರ್ ಸಮುರಾಯ್ ಒಂದು ಎಕ್ಸಾಂಪಲ್. ಇನ್ನು ಈ ಹೊತ್ತಿಗೆ ನಡೀತಿರೋದು ಒಂದು ದೊಡ್ಡ ತಮಾಷೆ ಅಂತಾನೆ ಹೇಳ್ತೀನಿ ನಾನು. ಗೌರ್ಮೆಂಟಿನ ದುಡ್ಡು, ಆ ದುಡ್ಡಿಂದ ಒಂದು ದೊಡ್ಡ ಮೆಗಾ ಪ್ರಾಜೆಕ್ಟ್ಗಳು, ಆ ಮೆಗಾ ಪ್ರಾಜೆಕ್ಟ್ ಗಳಿಗಾಗಿನೇ ನಡೆಯೋ ವರ್ಷದ ಒಂದು ಡ್ರಿಲ್. ಆ ಡ್ರಿಲ್ ಏನು ಅಂದ್ರೆ ಎಲ್ಲದೂ ಕೂಡ ವಿಜೃಂಭಣೆಯಾಗಿ ತೋರಿಸ್ಬೇಕು, ಜನರಿಗೆ ತುಂಬಾ ಬ್ಯೂಟಿಫುಲ್ ಆಗಿರ್ಬೇಕು. ಅದರ ಕಥಾವಸ್ತು ಮತ್ತು ಅದರ ಪ್ರದರ್ಶನ ರೀತಿಗಳು ಹೇಗೆ ಇದ್ರೂ ತೊಂದರೆ ಇಲ್ಲ, ಆದ್ರೆ ಜನರಿಗೆ ಒಂದು ಭ್ರಮಾಲೋಕ ಸೃಷ್ಟಿ ಮಾಡ್ಬೇಕು. ಆ ಭ್ರಮಾಲೋಕ ಸೃಷ್ಟಿ ಮಾಡೋದಕ್ಕೆ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಆಗ್ತಿದೆ. ಕುವೆಂಪು ಭ್ರಮಾಲೋಕ, ಭೈರಪ್ಪನವ್ರ ಭ್ರಮಾಲೋಕ, ಗೊತ್ತಿಲ್ಲ ಮುಂದೆ ಇನ್ನೆಷ್ಟು ಭ್ರಮಾಲೋಕಗಳು ಸೃಷ್ಟಿ ಆಗ್ತಾವ. ಮುಂದಿನ ಫ್ಯೂಚರ್ ಕೂಡ ಹಂಗೆ ಕಾಣ್ತಾ ಇದೆ. ಹೊಸ ಭ್ರಮಾಲೋಕಗಳ ಸೃಷ್ಟಿಯೇ ಒಂದಿನ ಒಂದು ಪದ್ಧತಿಯಾಗಿ ಕಾಣ್ತಾ ಇದೆ. ಮತ್ತೆ ಅದನ್ನೇ ನಂಬ್ಕೊಂಡು ಇದನ್ನೇ ಥಿಯೇಟರ್ ಅಂತ ನಂಬ್ಕೊಂಡು ಬರ್ತಿರೋ ಒಂದು ಹೊಸ ಯುವ ಪೀಳಿಗೆ. ಆ ಯುವ ಪೀಳಿಗೆ ಮುಂದೋಗಿ ಹಿಂಗೆ ನಾಟಕ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವೆಲ್ಲದಕ್ಕೂ ಕೂಡ ಥಿಯೇಟರ್ ಸಮುರಾಯ್ ಅಂತ ಕಲ್ಪನೆಗಳು ಆಲ್ಟರ್ನೇಟಿವ್ ಆಗಿ ನಿಂತ್ಕೊಂಡು ಹಳ್ಳಿಯ ಒಳಗೂ ಹೋಗಿ ಒಂದು ಪ್ರದರ್ಶನದಿಂದಾಗಿ ಬರೀ ಭ್ರಮೆ ಸೃಷ್ಟಿ ಇದೆ, ಆದ್ರೆ ಅದ್ರ ಒಳಗೆ ಒಂದು ಆರ್ಟಿಸ್ಟಿಕ್ ಕ್ವಾಲಿಟಿನೂ ಇದೆ. ಆ ಸಮುದಾಯಗಳಿಗೆ ಏನೋ ಒಂದು ಹೇಳ್ಬೇಕು ಅನ್ನೋ ಒಂದು ತುಡಿತಾ ಇದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್. ಮತ್ತೆ ಅಂಥದಕ್ಕೆ ಇಂಥ ಗ್ರೂಪ್ಗಳು ತುಂಬಾ ಅವಶ್ಯಕತೆ. ಯಾಕಂದ್ರೆ ಈ ಭ್ರಮಾಲೋಕ ಅನ್ನೋದು ಒಂದು ಕಡೆ ಒಂದು ಜಾಗದಲ್ಲಿ ಸೃಷ್ಟಿಯಾಗಿ ಅಲ್ಲೇ ನೆಲೆ ನಿಂತು ಅಲ್ಲೇ ಸ್ಥಾವರ ಆಗುವಂತ ಒಂದು ಕಲ್ಪನೆ. ಯಾಕಂದ್ರೆ ಕುವೆಂಪು ಮಲೆಗಳಲ್ಲಿ ಮದುಮಗಳನ್ನ ಅಲ್ಲಿಂದ ತಗೊಬಂದು ಇಲ್ಲಿ ಸೃಷ್ಟಿ ಮಾಡಿ ಇಲ್ಲಿ ಒಂದು ನಾಟಕ ತೋರ್ಸೋದು, ಅದನ್ನ ತೋರ್ಸೋದಕ್ಕಿಂತ ಒಂದು ಫಿಲ್ಮ್ ಮಾಡಿ ತೋರ್ಸಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಅಂತ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಅನ್ನು ಈ ರೀತಿಯಾಗಿ ಎಲ್ಲರೂ ಕೂಡ ಒಂದು ಬೆಂಗಳೂರಿನ ಆಡಿಯನ್ಸಿಗಾಗೆ ಮಾಡುವಂತ ಒಂದು ಪ್ರಕ್ರಿಯೆ. ಅದ್ರ ಮಧ್ಯೆ ಇಂಥ ಗ್ರೂಪ್ಗಳು ಈ ರೀತಿಯಾಗಿ ಕೆಲಸ ಮಾಡೋದು ನಿಜವಾಗ್ಲೂ ಇವತ್ತಿಗೆ ಬೇಕಾಗಿರೋಂಥ ಒಂದು ಐಡಿಯಾ. ಅದ್ ನಾವು ಮಾಡ್ಲಿಕ್ಕೆ ಆಗಿಲ್ಲ, ನಮ್ಮ ಆಸೆ ಇದ್ರೂ ಕೂಡ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ. ಅದಕ್ಕಾಗಿ ಉಮೇಶು, ರಾಘು ಇವರೆಲ್ಲ ಸೇರ್ ಮಾಡ್ತಿರೋ ಇದಿದೆಯಲ್ಲ, ತುಂಬಾ ಒಳ್ಳೆ ಕೆಲಸ. ಮುಂದೆ ಯಾವತ್ತಾದ್ರೂ ಇದ್ರೆ ಹೇಳಿ, ನಾವು ನಿಮ್ ಜೊತೆ ಸೇರ್ಕೊಳ್ತೀವಿ. ನಮಗೂ ಹೊಸದಾಗಿ ಒಂದಿಷ್ಟು ಪ್ರಕಾರಗಳನ್ನ ಕಟ್ಟಬೇಕು ಅನ್ನೋ ಆಸೆ ಇದೆ. ಯಾವತ್ತಿದ್ರು ಕೂಡ ನಾನು ನಿಮ್ ಜೊತೆಗೆ ಇರ್ತೀನಿ, ಅಷ್ಟು ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಅಂದ್ರೆ ಇದನ್ನ ಕೊನೆಗೊಳಿಸೋಣ. ಮಹಾದೇವಣ್ಣ ಜಾಯಿನ್ ಆಗಿ ಅವ್ರು ಹೊರಗಡೆ ಹೋದ್ರು, ಅವ್ರಿಗೇನೋ ಕಾರ್ಯಕ್ರಮ ಇರುವುದ್ರಿಂದ ಬರುವಾಗ 7 ಗಂಟೆ ಆಗುತ್ತೆ ಅಂತ ಹೇಳಿದ್ರು, 7 ಗಂಟೆ ಕಳೀತದೆ ಅಂತ. ಬಟ್ ಅಷ್ಟೊತ್ತು ಇರುವುದು ಕಷ್ಟ ಆಗಿದ್ರಿಂದ ನಾವು ಅದನ್ನ ಮುಗಿಸ್ತೀವಿ. ನಮ್ಮ ಸಮುರಾಯ್ ತಂಡದ ಅಧ್ಯಕ್ಷರು ರಾಘುಪುರಪ್ಪ ಮನೆಯವರು ಕೊನೆಗೆ ಒಂದು ಥ್ಯಾಂಕ್ಸ್ ಹೇಳುವಂತ ಇದನ್ನ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ ವಿಶ್ವ ರಂಗಭೂಮಿ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲ ಗುರುಗಳಿಗೂ ಮತ್ತು ಎಲ್ಲ ಸ್ನೇಹಿತರಿಗೂ ತಿಳಿಸ್ತಾ, ವಿಶ್ವ ರಂಗಭೂಮಿ ದಿನಾಚರಣೆಯ ಈ ಒಂದು ದಿನದ ನೆಪವನ್ನು ಇಟ್ಟುಕೊಂಡು ಥಿಯೇಟರ್ ಸಮುರಾಯ್ 10ನೇ ವರ್ಷದ ಈ ಜರ್ನಿಯನ್ನ ನಾವು ಒಂದಿಷ್ಟು ನಮ್ಮ ಜೊತೆಗೆ ಒಳಗೊಂಡಂತಹ ನಮ್ಮ ಜೊತೆ 10 ವರ್ಷಗಳ ನಾಟಕಗಳನ್ನು ನಿರ್ದೇಶನ ಮಾಡಿದಂತ ಎಲ್ಲಾ ನಿರ್ದೇಶಕರುಗಳನ್ನು ಈ ಗೂಗಲ್ ಮೀಟ್ ನಲ್ಲಿ ಕರಿಬೇಕು, ಸೇರ್ಕೋಬೇಕು, ಮಾತಾಡ್ಬೇಕು, ಒಂದಿಷ್ಟು ಅನುಭವಗಳನ್ನು ಹಂಚ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಒಂದಿಷ್ಟು ಜನ ಎಲ್ರೂ ಸಾಥ್ ಕೊಟ್ಟು ನಮ್ಮ ಈ ಒಂದು ಸಾರ್ಥಕ ಕ್ಷಣಗಳಿಗೆ ಕಾರಣವಾಗಿದ್ದಾರೆ.
ಹಾಗೇನೆ ಪವಿತ್ರ ರಾವ್ ಅವರು ಬರ್ಬೇಕಿತ್ತು, ಅನಿವಾರ್ಯ ಕಾರಣದಿಂದ ಬರ್ಲಿಲ್ಲ, ಬರ್ಬೇಕಿತ್ತು. ಅವ್ರಿಗೆ ಇವತ್ತು ಒಂದು ಸಮಾರಂಭ ಇದ್ರಿಂದ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಹೋಗ್ಬೇಕಾಯ್ತು. ಮಾದೇವಣ್ಣ ಬರ್ಬೇಕಿತ್ತು, ಅವರು ಬಂದು ಜಾಯ್ನ್ ಆಗಿ ಕೇಳ್ಕೊಂಡು ನಾನು ಮತ್ತೊಂದು ಕಾರ್ಯಕ್ರಮ ಅಂತ ಹೋದ್ರು. ಅವರಿಗೂ ಕೂಡ ಈ ಇದ್ರ ಮೂಲಕ ಧನ್ಯವಾದ ತಿಳಿಸ್ತಾನೆ. ಮತ್ತೆ ನಮ್ ಜೊತೆಗೆ ಸತೀಶ್ ಸರ್ ಅವರ ಅನುಭವಗಳನ್ನು ಹಂಚಿಕೊಂಡು ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನಮ್ ಜೊತೆಗೆ ಇಲ್ಲಿವರೆಗೂ ನಿಂತಿದ್ದಾರೆ. ಅವರಿಗೆ ನಾನು ಈ ಸಮಯದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಹಾಗೇನೆ ರಾಬ್ ಅವರು ನಮ್ ಜೊತೆಗೆ ಬರ್ಬೇಕಿತ್ತು, ಈ ಕ್ಷಣದಲ್ಲಿ ಅವ್ರು ನಮ್ ಜೊತೆಗಿಲ್ಲ, ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೇನೆ ತೋಂಬ ಸರ್ ನಮ್ ಜೊತೆಗೆ ಅವ್ರ ಅನುಭವಗಳನ್ನ ಮತ್ತು ಅಷ್ಟೇ ಪ್ರೀತಿ ಮತ್ತು ಕಾಳಜಿಯಿಂದ ನಮ್ ಜೊತೆಗೆ ಮಾನಸಿಕವಾಗಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಮ್ಗೆ ತುಂಬಾ ಖುಷಿ ಇದೆ. ಅವರಿಗೂ ಈ ಕ್ಷಣದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಮಂಜು ಸರ್ ಎಂದಿನಂತೆ ನಮ್ ಜೊತೆಗೆ ಇವತ್ತು ಕೂಡ ನಿಂತರು, ಮಾತಾಡಿದ್ರು, ಅವರ ಅನುಭವಗಳನ್ನ ಹಂಚಿಕೊಂಡ್ರು, ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಪ್ರಸನ್ನ ಸರ್ ನಮ್ಮ ಮೊದಲ ವರ್ಷದ ಥಿಯೇಟರ್ ಸಮರ ಜರ್ನಿಯನ್ನ ನೆನಪು ಮಾಡಿಕೊಂಡ್ರು, ಅಷ್ಟೇ ಪ್ರೀತಿಯಿಂದ ನಮ್ ಜೊತೆಗೆ ಈಗಲೂ ಕೂಡ ಇದ್ದಾರೆ, ಅವರಿಗೂ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೇನೆ ಮುಂದಿನ ದಿನಗಳಲ್ಲಿ ನಮ್ ಜೊತೆಗೆ ನೀವೆಲ್ಲರೂ ಇದ್ದು ಸಮುರಾಯನ ಮುಂದಿನ ಹೆಜ್ಜೆಗಳಲ್ಲಿ ನಿಮ್ಮ ಇರುವಿಕೆಯನ್ನು ನಾವು ಕಾಯ್ತಾ ಇದ್ದೇವೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಮತ್ತೆ ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ನಮ್ ಜೊತೆ ಈಗ ಒಳಗೊಂಡಂತ ಎಲ್ಲರಿಗೂ, ಹಿರಿಯರಿಗೂ ಮತ್ತೆ ನಮ್ಮ ಸ್ನೇಹಿತರ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್